ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಧ್ಯಾನದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ ಧ್ಯಾನದಲ್ಲಿ ಎಂತಹ ಅನುಭವವಾಗತ್ತೆ, ಅಂತಹ ಅನುಭವಕ್ಕೆ ನಾವು ಹೇಗೆ ಏರಬೇಕು ಎಂಬಂತಹ ಕ್ರಮವನ್ನು ಸೋಪಾನ ಮಾರ್ಗವಾಗಿ ಒಂದಾದ ನಂತರದಲ್ಲಿ ಒಂದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತದನಂತರದಲ್ಲಿ ಆ ಧ್ಯಾನದಿಂದ ಯಾವ ಫಲ ಉಂಟಾಗತ್ತೋ, ಅಂದರೆ ಜೀವನ್ಮುಕ್ತಾವಸ್ಥೆ, ಆ ಜೀವನ್ಮುಕ್ತಾವಸ್ಥೆಯಲ್ಲಿ ಆ ಜೀವನ್ಮುಕ್ತ ಹೇಗೆ ಇರ್ತಾನೆ ಎಂಬುದನ್ನು ಕೆಲವೊಂದು ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ. 404ನೇ ಶ್ಲೋಕದಲ್ಲಿ ಚಿತ್ತಮೂಲೋ ವಿಕಲ್ಪೋಯಂ ಚಿತ್ತಾಭಾವೇ ನ ಕಶ್ಚನ ಅತಶ್ಚಿತ್ತಂ ಸಮಾಧೇಹಿ ಪ್ರತ್ಯಗ್ರೂಪೇ ಪರಾತ್ಮನಿ. ಈ ಪ್ರಪಂಚ ತೋರ್ತಾ ಇರೋದು ನಮ್ಮ ಮನಸ್ಸಿನಿಂದ. ಆದ್ದರಿಂದ ಆ ಮನಸ್ಸನ್ನು ನಿನ್ನ ಒಳಗಿರುವಂತಹ ಆತ್ಮವಸ್ತುವಿನಲ್ಲಿ ನಿಲ್ಲಿಸಬೇಕು. ಆಗ ಈ ಪ್ರಪಂಚ ನಿನ್ನ ಅನುಭವಕ್ಕೆ ಬರುವುದಿಲ್ಲ. ಅಂದರೆ ಪ್ರಪಂಚದಂತೆ ನಿನ್ನ ಅನುಭವಕ್ಕೆ ಬರೋದಿಲ್ಲ, ಬ್ರಹ್ಮರೂಪದಲ್ಲಿ ಅದನ್ನು ನೀನು ಅನುಭವಿಸುತ್ತೀಯ. ಅಂದರೆ ಆರೋಪಿತವಾದಂತಹ ಪ್ರಪಂಚ ಕಾಣೋದಿಲ್ಲ. ಎಲ್ಲಿ ಆರೋಪಿತವಾಗಿದೆಯೋ ಅಂದರೆ ಪರಮಾತ್ಮನಲ್ಲಿ, ಆ ಪರಮಾತ್ಮನ ಸಾಕ್ಷಾತ್ಕಾರ ನಮಗೆ ಆಗತ್ತೆ ಅಂತ ಇಲ್ಲಿಯವರೆಗೆ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ಈ ಹಿಂದಿನ ಶ್ಲೋಕವು ಕೂಡ ಅದೇ ಅರ್ಥವನ್ನು ಹೇಳುತ್ತೆ. ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಸ್ಯ ನಿರೀಕ್ಷಿತಂ. ಆರೋಪಿತವಾದಂತಹ ವಸ್ತುವಿಗೆ ನಿಜವಾದಂತಹ ಅಸ್ತಿತ್ವ ಎಲ್ಲಿದೆ ಅಂದರೆ ಅದರ ಅಧಿಷ್ಠಾನದಲ್ಲೇ ಇದೆ. ಪಂಡಿತೈ ರಜ್ಜು ಸರ್ಪಾದೌ ವಿಕಲ್ಪೋ ಭ್ರಾಂತಿ ಜೀವನ. ಅಂದರೆ ಹಗ್ಗದಲ್ಲಿ ಕಂಡಂತಹ ಹಾವಿಗೆ ಅದರ ನಿಜವಾದ ಅಸ್ತಿತ್ವ ಎಲ್ಲಿದೆ ಅಂದರೆ ಹಗ್ಗದಲ್ಲೇ ಇದೆ. ಅಂದರೆ ಹಾವಲ್ಲ, ಅಧಿಷ್ಠಾನವಾದ ಹಗ್ಗ ಅಂತ ನೋಡಿದ್ದೇವೆ. ಅಂದರೆ ಈ ಪ್ರಪಂಚ ಏನು ನಮಗೆ ತೋರ್ತಾ ಇದೆಯೋ, ಹೇಗೆ ಹಗ್ಗದಲ್ಲಿ ಹಾವು ತೋರ್ತಾ ಇದೆಯೋ ಹಾಗೆ ಬ್ರಹ್ಮನಲ್ಲಿ ಈ ಪ್ರಪಂಚ ನಮಗೆ ತೋರ್ತಾ ಇದೆ ಎಂಬಂತಹ ಅರ್ಥವನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಈಗ ಮುಂದೆ ಗ್ರಂಥ ಯಾವ ರೀತಿಯಲ್ಲಿ ಹೊರಡುತ್ತೆ ಅಂದರೆ, ಆ ಪರಮಾತ್ಮ ವಸ್ತು ಯಾವ ರೀತಿಯಲ್ಲಿದೆ, ಆ ವಸ್ತುವನ್ನು ಹೇಗೆ ತಿಳ್ಕೊಳ್ಬೇಕು, ತಿಳ್ಕೊಂಡ ನಂತರದಲ್ಲಿ ಇವನ ಸ್ಥಿತಿ ಹೇಗಿರುತ್ತೆ ಎಂಬಂತಹ ವಿವರಣೆ ಮುಂದಿನ ಗ್ರಂಥ ಭಾಗದಲ್ಲಿ ಬರುತ್ತೆ. 409ನೇ ಶ್ಲೋಕ. ಕಿಮಪಿ ಸತತ ಬೋಧಂ ಕೇವಲಾನಂದ ರೂಪಂ ನಿರುಪಂ ಅತಿವೇಲಂ ನಿತ್ಯ ಮುಕ್ತಂ ನಿರೀಹಂ ನಿರವಧಿ ಗಗನಾಭಂ ನಿಷ್ಕಲಂ ನಿರ್ವಿಕಲ್ಪಂ ಹೃದಿ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಈ ಚಿತ್ತವನ್ನು ತನ್ನ ಒಳಗೆ ಹರಿಸಿ ಆ ಚಿತ್ತದಲ್ಲಿ ಆತ್ಮನನ್ನು ಕಾಣ್ತಾ ಇರುವವನು ಹೇಗಿರ್ತಾನೆ ಅಂತ, ಆ ಪರಮಾತ್ಮನನ್ನು ಮನಸ್ಸಿಗೆ ತಂದುಕೊಂಡವನು ಹೇಗಿರ್ತಾನೆ ಅಂತ ಹೇಳ್ತಾರೆ. ಜೀವನ್ಮುಕ್ತನು ಹೇಗಿರ್ತಾನೆ ಅಂತ ಹೇಳ್ತಾರೆ. ಜೀವನ್ಮುಕ್ತನು ಹೀಗಿರ್ತಾನೆ,
ಆದ್ದರಿಂದ ನೀನು ಹೀಗಿರುವ ಪ್ರಯತ್ನವನ್ನು ಮಾಡಬೇಕು ಹೇಳುವುದು ಈ ಗ್ರಂಥದ ತಾತ್ಪರ್ಯ. ಮುಂದಿನ 3 ಶ್ಲೋಕಗಳಲ್ಲಿ ಕೊನೆಯ ಪಾದ ಒಂದೇ ರೀತಿಯಲ್ಲಿದೆ. ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಅಂದರೆ ವಿದ್ವಾನ್ ಅಂದರೆ ಜೀವನ್ಮುಕ್ತನಾದವನು ತನ್ನ ಸಮಾಧಿಯಲ್ಲಿ, ಅಂದರೆ ಯಾವಾಗಲೂ ಅಂತ, ಆ ಜೀವನ್ಮುಕ್ತವಾದ ಮೇಲೆ ಜೀವನ್ಮುಕ್ತನಾದವನಿಗೆ ಸಮಾಧಿಯಲ್ಲಿ ಒಂದು ರೀತಿಯಲ್ಲಿ ಬ್ರಹ್ಮಾನುಭವ, ನಂತರ ಬಾಹ್ಯವಾಗಿ ನಮ್ಮಂತೆ ವ್ಯವಹಾರ ಮಾಡಬೇಕಿದ್ರೆ ಇನ್ನೊಂದು ರೀತಿ ವ್ಯವಹಾರ ಅಂತಿಲ್ಲ. ಯಾವಾಗಲೂ ಬ್ರಹ್ಮ ಭಾವದಲ್ಲೇ ಇರ್ತಾನೆ ಅವನು. ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣೌ ಸಮಾಧೌ. ಅಂದರೆ ಆ ಸಮಾಧಿಯಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮಭಾವವನ್ನು ತಾನು ಅನುಭವಿಸ್ತಾನೋ ಅದೇ ರೀತಿಯಲ್ಲಿ ಯಾವಾಗಲೂ ಇರ್ತಾನೆ. ಅವನು ಹೇಗೆ ಕೆಲಸ ಮಾಡ್ತಾನೆ ಅಂದರೆ ಕಿಮಪಿ ಸತತ ಬೋಧಂ. ಅಂದರೆ ಈ ಅನಿರ್ವಾಚ್ಯವಾದಂತಹ ಯಾವ ದೃಶ್ಯಮಾನವಾದಂತಹ ಈ ಪ್ರಪಂಚವಿದೆಯೋ, ಅಂದರೆ ನಮ್ಮ ದೃಷ್ಟಿಯಲ್ಲಿ ಆ ಪ್ರಪಂಚ ಇದೆ, ಆ ಪ್ರಪಂಚ ನಮ್ಮ ಅರಿವಿಗೆ ಬರ್ತಾ ಇದೆ. ಇಂತಹ ಸತತ ಬೋಧಂ, ಜ್ಞಾನಸ್ವರೂಪವಾದ ಈ ಪ್ರಪಂಚವನ್ನು ಅವನು ಹೇಗೆ ನೋಡ್ತಾನೆ ಅಂದರೆ ಕೇವಲ ಆನಂದ ರೂಪಂ, ಕೇವಲ ಆನಂದ ಸ್ವರೂಪವಾಗಿ ಅವನು ನೋಡ್ತಾನೆ. ಮತ್ತೆ ಹೇಗೆ ನೋಡ್ತಾನೆ? ಎಲ್ಲ ವಿಶೇಷಣಗಳು. ಆ ಆತ್ಮಜ್ಞಾನಿ ಸಮಾಧಿಯಲ್ಲಿ ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಕಾಣ್ತಾನೆ ಅಂತ ಹೇಳ್ತಾರೆ. ಕೇವಲಾನಂದ ರೂಪಂ, ಕೇವಲ ಆನಂದ ಮಾತ್ರ ಇದೆ, ಬೇರೆ ಯಾವ ಸ್ವರೂಪವೂ ಅವನ ಅನುಭವಕ್ಕೆ ಬರ್ತಾ ಇಲ್ಲ. ನಿರುಪಮಂ ಅಂದರೆ ಉಪಮಾನ, ಹೋಲಿಕೆ ಆ ಆನಂದಕ್ಕೆ, ಆ ಬ್ರಹ್ಮವಸ್ತುವಿಗೆ, ಅವನ ಅನುಭವಕ್ಕೆ ಬೇರೆ ಹೋಲಿಕೆಯಾದ ವಸ್ತು ಯಾವುದೂ ಇಲ್ಲ. ಕೇವಲ ಆನಂದ ಮಾತ್ರ ಇರುವುದರಿಂದಲೇ ನಿರುಪಮಂ. ಉಪಮಾನ ಅಂದ್ರೇನು? ಒಂದನ್ನು ಒಂದಕ್ಕೆ ಹೋಲಿಸೋದು. ಎರಡಿದ್ದರೆ ಉಪಮಾನ ಬರುತ್ತೆ, ಎರಡು ಇಲ್ಲದೇ ಇದ್ದರೆ ಉಪಮಾನ ಇರೋದಿಲ್ಲ. ಅದಕ್ಕೆ ನಿರುಪಮಂ ಅಂತ ಹೇಳ್ತಾರೆ, ಉಪಮಾನ ಇಲ್ಲ. ಅತಿವೇಲಂ ಇನ್ನೊಂದು ವಿಶೇಷಣ. ವೇಲಂ ಅಂದರೆ ಅವಧಿ ಅಂತ. ಅಂದರೆ ಭಾರತ ಎಲ್ಲಿಯವರೆಗಿದೆ? ಈ ಒಂದು ಸಮುದ್ರದ ತೀರದವರೆಗಿದೆ. ಇಷ್ಟು ಭಾರತದ ಗಡಿ. ಅಂದರೆ ಗಡಿ ಅಂದ್ರೇನು? ವೇಲಂ, ಅವಧಿ. ಆದರೆ ಈ ಬ್ರಹ್ಮಾನಂದಕ್ಕೆ ಅವಧಿ ಹೇಳೋದಿಲ್ಲ. ಅಂದರೆ ಇಷ್ಟು ಬ್ರಹ್ಮಾನಂದ ಇಲ್ಲ ಅಂತಿಲ್ಲ. ಅದಕ್ಕೆ ಏನು ಹೇಳಿದ್ದಾರೆ? ಅತಿವೇಲಂ ಅಂದರೆ ತೀರ ಕೊನೆ ಹೇಳೋದು ಬ್ರಹ್ಮಾನಂದಕ್ಕೆ ಇಲ್ಲ. ನಿತ್ಯ ಮುಕ್ತಂ ಅಂದರೆ ಒಂದು ಬಾರಿ ಬ್ರಹ್ಮಾನಂದ ಬಂತು, ಇನ್ನೊಂದು ಗಂಟೆ ಬಿಟ್ಟ ಬ್ರಹ್ಮಾನಂದ ಹೋಯಿತು ಅಂತಿಲ್ಲ. ಹೇಗೆ ನಾವು ನಿದ್ದೆ ಮಾಡಿದಾಗ ಆ ಸುಷುಪ್ತಿಯಲ್ಲಿ ಆಗುವ ಆನಂದ ಆ ಸುಷುಪ್ತಿಯ ಬಾಧವಾದ ಮೇಲೆ, ಎಚ್ಚರಾದ ಮೇಲೆ ಹೊರಟೋಗುತ್ತೆ. ಹಾಗೆ ಈ ಜೀವನ್ಮುಕ್ತನ ಸ್ಥಿತಿ ಹಾಗಿರೋದಿಲ್ಲ. ಅವನು ಯಾವಾಗಲೂ ನಿತ್ಯ ಮುಕ್ತಂ, ಯಾವಾಗಲೂ ನಿತ್ಯ ಮುಕ್ತನಾಗಿರ್ತಾನೆ, ಯಾವಾಗಲೂ ಬಿಡುಗಡೆಯನ್ನು ಹೊಂದಿರ್ತಾನೆ. ನಿರೀಹಂ ಅಂದರೆ ಅವನಲ್ಲಿ ಯಾವ ಕ್ರಿಯೆಯೂ ಇರೋದಿಲ್ಲ. ಏಕೆ? ಕ್ರಿಯೆ ಇರೋದು ಎಲ್ಲಿ? ನೋಡಿದ್ದೇವೆ. ಎರಡಾದಂತಹ ವಸ್ತು ಇದ್ದಾಗ ಇದನ್ನು ನಾನು ಪಡೆಯುತ್ತೇನೆ, ಇದು ಬೇರೆ, ಇದನ್ನು ನಾನು ಪಡೆಯುತ್ತೇನೆ. ಬೆಂಗಳೂರು ಬೇರೆ, ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಭೇದ ಇದ್ದಾಗ ಕ್ರಿಯೆ ಉಂಟಾಗತ್ತೆ. ಯಾವ ಭೇದವೂ ಇಲ್ಲದೆ ಇದ್ದಾಗ ನಿಷ್ಕ್ರಿಯಂ ಅಂದರೆ ನಿರೀಹಂ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅವಧಿ ಹೇಗಿಲ್ಲ ಅಂದರೆ ನಿರವಧಿ ಗಗನ ಅಭಂ. ಅಂದರೆ ಅವಧಿ ಹೇಳೋದು ಇಲ್ಲ. ಎಲ್ಲಿಗೆ? ಆಕಾಶಕ್ಕೆ. ಆಕಾಶ ಎಲ್ಲಿಯವರೆಗಿದೆ ಅಂತ ಹೇಳಿದರೆ ಎಲ್ಲ ಕಡೆಯೂ ಇದೆ. ನಿಷ್ಕಲಂ, ಕಲೆಗಳು ಅಂದರೆ ಅವಯವಗಳು, ಬೇರೆ ಬೇರೆಯ ಅವಯವಗಳು. ಅವಯವಗಳು ಎಲ್ಲಿ ಇರ್ತಾವೆ? ಸ್ವಗತ ವಿಗತ ಎಂಬಂತಹ ಭೇದಾದಿಗಳಿದ್ದಾಗ ಇರ್ತಾವೆ. ಯಾವ ಭೇದವೂ ಇಲ್ಲ ಅಂದರೆ ಅವಯವ ಇಲ್ಲ. ನಿರ್ವಿಕಲ್ಪಂ, ವಿಕಲ್ಪ ಹೇಳೋದಿಲ್ಲ. ಅದು ಇದು ಹೇಳುವಂಥ ಯಾವ ವಿಕಲ್ಪಗಳಿದೆಯೋ ಅದು ಸಾಮಾನ್ಯವಾದ ವಸ್ತುಗಳಲ್ಲಿರುತ್ತೆ. ಆದರೆ ಆ ಸ್ಥಿತಿಯಲ್ಲಿ ಯಾವ ವಿಕಲ್ಪವೂ ಇರೋದಿಲ್ಲ. ಏನಿರುತ್ತೆ ಹಾಗಾದರೆ? ನಿರ್ವಿಕಲ್ಪಂ ಪೂರ್ಣಂ ಬ್ರಹ್ಮ, ಪೂರ್ಣವಾದಂತಹ ಬ್ರಹ್ಮವನ್ನು ಸಮಾಧಿಯಲ್ಲಿ ಅವನು ಅನುಭವಿಸ್ತಾನೆ. ಅಂದರೆ ನಾವು ಆತ್ಮವಸ್ತುವನ್ನು ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇದನ್ನು ಜೀವನ್ಮುಕ್ತ ತಿಳ್ಕೊಂಡಿದ್ದಾನೆ.
ಆದ್ದರಿಂದ ಅವನು ಜೀವನ್ಮುಕ್ತನಾಗಿದ್ದಾನೆ. ನೀನೂ ಜೀವನ್ಮುಕ್ತನಾಗಬೇಕು ಅಂದರೆ ಈ ರೀತಿಯಲ್ಲಿ ನಿನ್ನನ್ನು ನೀನು ತಿಳ್ಕೊಳ್ಬೇಕು ಎಂಬುದು ಈ ಶ್ಲೋಕದ ಸಾಮಾನ್ಯವಾದ ಅರ್ಥ. ಮುಂದೆ ಇದೇ ಅರ್ಥವನ್ನು ಆ ಆತ್ಮಜ್ಞಾನದಿಂದ ಯಾವ ಫಲ ಉಂಟಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಅವನು ಯಾವ ರೀತಿಯಲ್ಲಿ ಆತ್ಮನನ್ನು ತಿಳ್ಕೊಳ್ತಾನೆ ಅಂತ. ಪ್ರಕೃತಿ ವಿಕೃತಿ ಶೂನ್ಯಂ ಭಾವನಾತೀತ ಭಾವಂ ಸಮರಂ ಅಸಮಾನಂ ಮಾನಸಂಬಂಧ ದೂರಂ ನಿಗಮ ವಚನ ಸಿದ್ಧಂ ನಿತ್ಯಮಸ್ಮತ್ ಪ್ರಸಿದ್ಧಂ ಹೃದಿ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೋ. ಆತ್ಮವಸ್ತುವನ್ನು ಹೇಗೆ ಅವನು ಅನುಭವಿಸ್ತಾನೆ ಅಂದರೆ ಮಾನಸಂಬಂಧ ದೂರಂ, ಯಾವ ಒಂದು ಸಂಬಂಧವೂ ಇಲ್ಲದೇ ಇರುವಂತಹ ಪ್ರಕೃತಿ ವಿಕೃತಿ ಶೂನ್ಯಂ. ಪ್ರಕೃತಿ ಅಂದರೆ ಕಾರಣ, ವಿಕೃತಿ ಕಾರ್ಯ, ಶೂನ್ಯಂ ಕಾರಣ ಕಾರ್ಯ ಎಂಬಂತಹ ಯಾವ ವಿಭಾಗ ಇದೆಯೋ ಆ ವಿಭಾಗವನ್ನು ಅವನು ಅನುಭವಿಸೋದಿಲ್ಲ. ಪ್ರಕೃತಿ ವಿಕೃತಿ ಶೂನ್ಯಂ ಭಾವನಾತೀತ ಗಮ್ಯಂ ಅಂದರೆ ಕಲ್ಪನೆಗಳಿಗೆ ಆ ಆತ್ಮವಸ್ತು ಸಿಗುವಂಥದ್ದಲ್ಲ. ಅವನ ಆತ್ಮಜ್ಞಾನ ಕಲ್ಪನೆಗೆ ನಿಲುಕದೇ ಇರುವಂಥದ್ದು ಅಂತ. ಅಂದರೆ ಇದು ಹೇಳಿದಾಗ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ. ಇದನ್ನು ಮತ್ತೆ ಮತ್ತೆ ನಾವು ತಿಳ್ಕೊಳ್ತಾ ಪ್ರಯತ್ನ ಮಾಡಿದರೆ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗತ್ತೆ. ಆ ಆತ್ಮವಸ್ತು ಹೇಗಿರುತ್ತೆ ಅಥವಾ ಆತ್ಮವಸ್ತುವನ್ನು ಪಡೆದಂತಹ ಆತ್ಮಜ್ಞಾನಿ ಆತ್ಮನನ್ನು ಹೇಗೆ ಅನುಭವಿಸ್ತಾನೆ ಅಂದರೆ ಇದು ಕಾರ್ಯವಲ್ಲ, ಕಾರಣವಲ್ಲ, ಇದು ನನ್ನ ಕಲ್ಪನೆಗೆ ಅಥವಾ ಯಾವ ಕಲ್ಪನೆಗೂ ಸಿಗುವಂಥದ್ದಲ್ಲ. ಸಮರಂ ಅಸಮಾನಂ ಅಂದರೆ ಇದು ಏಕರಸವಾಗಿರುವಂಥದ್ದು, ಇದಕ್ಕೆ ಸಮವಾದಂಥದ್ದು ಬೇರೆ ಯಾವುದೂ ಇಲ್ಲ ಅಂತ. ಇದು ಒಂದಾಗಿದೆ, ಈ ಒಂದಕ್ಕಿಂತ ಹೊರತಾದದ್ದು ಬೇರೆ ಯಾವುದೂ ಇಲ್ಲ. ಇನ್ನು ಮಾನ ಸಂಬಂಧ ದೂರಂ ಇವೆಲ್ಲ ವಿಶೇಷಣ. ಹಿಂದಿನ ಶ್ಲೋಕದಲ್ಲೂ ಕೂಡ ಆತ್ಮಜ್ಞಾನಿ ಹೇಗೆ ಆತ್ಮನನ್ನು ಅನುಭವಿಸ್ತಾನೆ ಹೇಳುವುದಕ್ಕೆ ಎಲ್ಲ ವಿಶೇಷಣಗಳು. ಇಲ್ಲೂ ವಿಶೇಷಣ ಕೊಡ್ತಾರೆ. ಮಾನ ಸಂಬಂಧ ದೂರಂ, ಅವನಿಗೆ ಆ ಒಂದು ಮಾನ ಸಂಬಂಧ ಅಂದರೆ ಈ ಆತ್ಮಜ್ಞಾನವನ್ನು ಯಾವುದರಿಂದ ಪಡೆಯೋದು ಅಂದರೆ ಮಾನ ಅಂದ್ರೇನು? ಒಂದು ಪ್ರಮಾಣ, ಪ್ರಮಾಣ ಅಲ್ಲಿ ಯಾವುದೂ ಇಲ್ಲ, ಪ್ರಮಾಣದಿಂದ ಗೋಚರವಾಗೋದಲ್ಲ. ಅಂದರೆ ಆತ್ಮಜ್ಞಾನ ಇರ್ತಾನೆ, ಅವನು ಒಂದು ಆತ್ಮವನ್ನು ಅರಿತಾನೆ ಅಂತಲ್ಲ, ಆತ್ಮವೇ ಆಗಿ ಅವನು ಅರಿತಾನೆ ಅಂತ ಹೇಳೋದಕ್ಕೆ ಮಾನ ಸಂಬಂಧ ದೂರಂ ಎಂಬ ವಿಶೇಷಣ. ಅಂದರೆ ಆತ್ಮಜ್ಞಾನಿ ಆತ್ಮನನ್ನು ಅರಿಯಲಿಕ್ಕೆ ಬೇರೆ ಯಾವ ಪ್ರಮಾಣವೂ ಬೇಡ ಅಂತ. ಮಾನ ಸಂಬಂಧ ದೂರಂ, ಮಾನ ಅಂದರೆ ಪ್ರಮಾಣ. ಅಂದರೆ ಒಂದು ವಸ್ತುವನ್ನು ನೋಡಬೇಕು ಅಂದರೆ ಕಣ್ಣು ಹೇಳುವಂತಹ ಒಂದು ಪ್ರಮಾಣ ಬೇಕಾಗತ್ತೆ, ಒಂದು ಶಬ್ದವನ್ನು ಕೇಳಬೇಕು ಅಂದರೆ ಕಿವಿ ಬೇಕಾಗತ್ತೆ. ಆದರೆ ಇಂತಹ ಆತ್ಮವಸ್ತುವನ್ನು ಅನುಭವಿಸಬೇಕು ಅಂದರೆ ಬೇರೆ ಯಾವ ಮಾನವೂ ಅಂದರೆ ಪ್ರಮಾಣವೂ ಬೇಡ. ಮಾನ ಸಂಬಂಧ ದೂರಂ, ಇಲ್ಲಿ ಯಾವ ಮಾನ ಯಾವ ಪ್ರಮಾಣ ಬರೋದಿಲ್ಲ. ಏಕೆ? ಇದು ಅವನ ಸ್ವತಃ ಆತ್ಮರೂಪವಾದಂತಹ ಅನುಭವ. ಹಾಗಾದರೆ ಇದಕ್ಕೆ ಯಾವ ಪ್ರಮಾಣವೂ ಇಲ್ವಾ ಅಂದರೆ ಪ್ರಮಾಣ ಇದೆ. ಯಾವುದು? ನಿಗಮ ವಚನ ಸಿದ್ಧಂ. ನಿಗಮಗಳು ಅಂದರೆ ವೇದಗಳು, ಶಾಸ್ತ್ರಗಳು, ಇವುಗಳು ಈ ಆತ್ಮವಸ್ತುವನ್ನು ಹೇಳ್ತಾವೆ. ನಿತ್ಯಂ ಅಸ್ಮತ್ ಪ್ರಸಿದ್ಧಂ. ಹಾಗಾದರೆ ಅನುಭವ ಯಾವುದು ಅಂದರೆ ಅಸ್ಮತ್ ಪ್ರಸಿದ್ಧಂ, ನಮ್ಮ ಪ್ರಸಿದ್ಧಿ ಅಂದರೆ ನಾನು ಇದ್ದೇನೆ ಎಂಬಂತಹ ಯಾವ ಅನುಭವ ಇದೆಯೋ ಅದೇ ಆತ್ಮಾನುಭವ. ಹೊರತು ಈ ಆತ್ಮಾನುಭವ ಬೇರೆ ರೀತಿಯಲ್ಲಿಲ್ಲ. ಅಂದರೆ ನಾನು ಇದ್ದೇನೆ ಅಂತ ಇದನ್ನು ಹಿಂದೆಲ್ಲ ನೋಡಿದ್ದೇವೆ. ನಾನು ಇದ್ದೇನೋ ಇಲ್ಲವೋ ಅಂತ ಹೇಳೋದಕ್ಕೆ ಬೇರೆ ಯಾವ ಪ್ರಮಾಣವೂ ಬೇಡ, ಬೇರೆ ಪ್ರಮಾಣ ಇಲ್ಲ, ನನಗೆ ನಾನೇ ಪ್ರಮಾಣ. ಇನ್ನೇನಾದರೂ ಪ್ರಮಾಣ ಹೇಳ್ತೀರಾ ಅಂದರೆ ನಿಗಮ ವಚನ ಸಿದ್ಧಂ. ಉಪನಿಷತ್ತುಗಳು ಈ ಆತ್ಮನನ್ನು ತಿಳಿಸಲಿಕ್ಕೆ ಪ್ರಮಾಣವಾಗಿವೆ. ನಿಗಮ ವಚನ ಸಿದ್ಧಂ, ಮತ್ತೊಂದು ನಿತ್ಯಮಸ್ಮತ್ ಪ್ರಸಿದ್ಧಂ. ಅಸ್ಮತ್ ಅಂದರೆ ನಾನು ಎಂಬಂತಹ ರೀತಿಯಲ್ಲಿ ತನ್ನ ಅನುಭವವನ್ನು ಇವನು ಪಡೆಯುತ್ತಾನೆ. ಹೀಗೆ ರತಿ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ.
ಸಮಾಧಿಯಲ್ಲಿ ಇಂತಹ ಅನುಭವವನ್ನು ಆತ್ಮಜ್ಞಾನಿಯಾದವನು ಹೊಂದುತ್ತಾನೆ. ಇನ್ನು ಮತ್ತೊಂದು ಶ್ಲೋಕವೂ ಕೂಡ ಇದೇ ಅರ್ಥವನ್ನು ಬೇರೆ ಒಂದು ವಿಶೇಷಣಗಳೊಂದಿಗೆ ಜೋಡಿಸಿ ನಮ್ಮ ಮನಸ್ಸಿಗೆ ಹೋಗುವಂತೆ ಬೋಧನೆ ಮಾಡುತ್ತೆ. ಎಷ್ಟೆಲ್ಲ ಶ್ಲೋಕ ಹೇಳಿದರೂ ತಾತ್ಪರ್ಯ ಏನು? ಈ ಆತ್ಮ ತಿಳಿಯುವಂಥವನಲ್ಲ, ಇವನು ಅನುಭವಿಸುವಂಥವನು ಅಂತ. ಇವನು ನಿತ್ಯನಾದವನು, ಇವನಿಗೆ ಎಲ್ಲೆ ಅಂದರೆ ಗಡಿ ಹೇಳುವುದು ಇಲ್ಲ. ಇವನನ್ನು ಬೇರೆ ಯಾರೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಇವನು ಅನುಭವ ಮಾತ್ರದಿಂದ ವೇದ್ಯನಾಗುವವನು ಎಂಬುದು ಈ ಎಲ್ಲ ವಿಶೇಷಣಗಳ ಅರ್ಥ. ಮತ್ತೆ ಮುಂದೆ ಹೇಳ್ತಾರೆ, ಇವನಿಗೆ ಸಾವಿಲ್ಲ. ಅಂದರೆ ಈ ಆತ್ಮವಸ್ತುವಿಗೆ, ವಸ್ತುವನ್ನು ತಿಳ್ಕೊಂಡಂತಹ ಯಾವ ಈ ಜೀವನ್ಮುಕ್ತನಿದ್ದಾನೋ ಅವನು ಹೇಗೆ ಆತ್ಮನನ್ನು ಕಾಣ್ತಾನೆ ಅಂದರೆ ಇವನಿಗೆ ಮರಣ ಇಲ್ಲ, ಇವನು ಹುಟ್ಟೋದಿಲ್ಲ, ಸಾಯೋದಿಲ್ಲ ಅಂತೆಲ್ಲ ಅನುಭವವನ್ನು ಪಡೆಯುತ್ತಾನೆ. ಅಂದರೆ ಈ ಹಿಂದೆ ಯಾವ ಆತ್ಮನ ಲಕ್ಷಣವನ್ನು ಹೇಳಿದ್ದರೋ ಆ ಲಕ್ಷಣವನ್ನು ಈ ಆತ್ಮಜ್ಞಾನಿ ಸಮನ್ವಯ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ಹೇಳಿರುವಂಥ ಯಾವ ವಿಶೇಷಣವೂ ಈಗ ಹೊಸದಾಗಿ ಹೇಳುವ ವಿಶೇಷಣವಲ್ಲ. ಕಃ ಪರಮಾತ್ಮ ಅಂತ ಪ್ರಶ್ನೆಯನ್ನು ಶಿಷ್ಯ ಕೇಳಿದ್ದನಲ್ಲ, ಪರಮಾತ್ಮ ಅಂದರೆ ಯಾರು, ಆತ್ಮ ಅಂದರೆ ಯಾರು ಎಂಬ ಪ್ರಶ್ನೆಗೆ ಈ ಎಲ್ಲ ವಿಶೇಷಣಗಳಿಂದ ಪರಮಾತ್ಮನ ಸ್ವರೂಪವನ್ನು ಈ ಹಿಂದೆ ಈ ಗ್ರಂಥದಲ್ಲೇ ನಾವು ವಿವರಣೆಯನ್ನು ನೋಡಿದ್ದೇವೆ. ಮತ್ತೆ ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಹಿಂದೆ ಯಾವ ಆತ್ಮಸ್ವರೂಪವನ್ನು ಹೇಳಿದ್ದರೋ ಆ ಆತ್ಮಸ್ವರೂಪವನ್ನು ಇವನು ಅದೇ ರೀತಿಯಲ್ಲಿ ಅನುಭವಿಸ್ತಿದ್ದಾನೆ ಅಂತ. ಏಕೆಂದರೆ ನ ಜಾಯತೆ ಮ್ರಿಯತೆ, ಹುಟ್ಟೋದಿಲ್ಲ ಆತ್ಮ, ಸಾಯೋದಿಲ್ಲ, ಜರ ಇಲ್ಲ, ಮರಣ ಇಲ್ಲ ಅಂತೆಲ್ಲ ಹಿಂದೆ ಹೇಳಾಗಿದೆ. ಹಿಂದೆ ಹೇಳಿದ್ದು ಅದು ಮಾತಿಗೆ ಮಾತ್ರ ಅಲ್ಲ, ಅನುಭವಕ್ಕೂ ಕೂಡ ಬರುತ್ತೆ. ಅದನ್ನು ಜೀವನ್ಮುಕ್ತನಾದವನು ಅನುಭವಿಸುತ್ತಾನೆ ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ನೋಡೋಣ. ಅಜರ ಮಮರಂ ಅಸ್ತಂ ಭಾಸವಸ್ತು ಸ್ವರೂಪಂ ಸ್ಥಿಮಿತ ಸಲಿಲರಾಶಿಂ ಪ್ರಖ್ಯಮಾಖ್ಯ ವಿಹೀನಂ ಶಮಿತ ಗುಣವಿಕಾರಂ ಶಾಶ್ವತಂ ಶಾಂತಮೇಕಂ ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಪೂರ್ಣನಾದಂತಹ ಬ್ರಹ್ಮವನ್ನು ಸಮಾಧಿಯಲ್ಲಿ ಅನುಭವಿಸುತ್ತಿರುವಂತಹ ಆತ್ಮಜ್ಞಾನಿ ಏನು ಅಂದ್ಕೊಳ್ತಾನೆ? ಅಜರಂ, ಈ ಆತ್ಮ ಮುಪ್ಪಿಲ್ಲದೆ ಇರುವಂಥದ್ದು, ಜರ ಇಲ್ಲ, ಜರಾರಹಿತವಾದದ್ದು ಅಜರಂ. ಅಮರಂ, ಮರಣ ಇಲ್ಲದೆ ಇರೋದು ಅಮರಣಂ. ಅಮರಂ ಅಂದರೆ ಶಾಶ್ವತವಾದದ್ದು. ಅಸ್ತ ಆಭಾಸ ವಸ್ತು ಸ್ವರೂಪಂ ಅಂದರೆ ಇದೊಂದು ವಿಶೇಷಣವಿದೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಈ ಹಿಂದಿನ ಗ್ರಂಥ ಭಾಗದಲ್ಲಿ ಅಂದರೆ ನಿನ್ನೆ ಗ್ರಂಥ ಭಾಗದಲ್ಲಿ ನೋಡಿದ್ದೇವೆ. ಏನು ವಿಶೇಷಣ ಅಂದರೆ ಅಸ್ತ ಆಭಾಸ ವಸ್ತು ಸ್ವರೂಪಂ ಅಂದರೆ ಆರೋಪಿತವಾದಂಥದ್ದು ಎಲ್ಲಿ ಲಯ ಹೊಂದತ್ತೆ ಅಂದರೆ ಅಧಿಷ್ಠಾನದಲ್ಲೇ ಲಯ ಹೊಂದತ್ತೆ. ಯಾವಾಗ ಹಗ್ಗ ಕಾಣುತ್ತೋ ಆಗ ಹಾವು, ನೀರು ಮತ್ತು ಅದರಲ್ಲಿ ಕಾಣುವಂತಹ ಭೂಮಿಯ ಬಿರುಕು, ಕೋಲು, ಮಾಲೆ ಯಾವ ಯಾವ ಆರೋಪ ಇದೆಯೋ ಆ ಎಲ್ಲ ಆರೋಪಗಳು ಎಲ್ಲಿ ನಾಶವನ್ನು ಹೊಂದುತ್ತವೆ? ಯಾವಾಗ ಹಗ್ಗ ಕಾಣುತ್ತೋ ಆಗ ಅವುಗಳ ನಾಶ ಉಂಟಾಗುತ್ತೆ. ಅದನ್ನು ಹೇಳಿದ್ದಾರೆ ಅಸ್ತ ಆಭಾಸ ವಸ್ತು ಸ್ವರೂಪಂ. ಆಭಾಸವಾದಂಥ ಈ ವಸ್ತುಗಳೆಲ್ಲ ಹಗ್ಗದಲ್ಲಿ ಎಲ್ಲ ಅಡಗಿ ಹೋಗ್ತವೆ. ಅಂದರೆ ಆತ್ಮಜ್ಞಾನವಾದಾಗ ಈ ದೇಹವೋ ಅಥವಾ ಈ ಹೊರಗಿನ ಪ್ರಪಂಚವೋ ಪಂಚ ಕೋಶಗಳು ಎಲ್ಲವೂ ಕೂಡ ಎಲ್ಲ ಅಡಗಿ ಹೋಗ್ತವೆ ಆ ಆತ್ಮಜ್ಞಾನದಲ್ಲಿ. ಅದೇ ಅರ್ಥ ಅಸ್ತ ಆಭಾಸ ವಸ್ತು ಸ್ವರೂಪಂ. ಇನ್ನೊಂದಿದೆ ವಿಶೇಷಣ, ಸ್ಥಿಮಿತ ಸಲಿಲ ರಾಶಿ ಪ್ರಖ್ಯಂ ಅಂದರೆ ಅವನು ಹೇಗಾಗ್ತಾನೆ ಆತ್ಮಜ್ಞಾನಿ ಅಂದರೆ ಸಲಿಲ ರಾಶಿ ಅಂದರೆ ಸಮುದ್ರ, ನೀರಿನ ರಾಶಿ ಸಮುದ್ರ. ಶಾಂತವಾದಂತಹ ಸಮುದ್ರ ಹೇಗಿರುತ್ತೋ ಆ ರೀತಿಯಲ್ಲಿ ಯಾವ ಅಲೆಗಳೂ ಇಲ್ಲದೆ ಅವನು ಶಾಂತನಾಗ್ತಾನೆ. ಏಕೆ ಅಲೆಗಳಿರೋದಿಲ್ಲ? ಚಿತ್ತ ಕೆಲಸ ಮಾಡೋದಿಲ್ಲ. ಹಿಂದೆ ಹೇಳಿದ್ದೇವೆ, ಚಿತ್ತ ಮೂಲೋ ವಿಕಾರೋಯಂ. ಮನಸ್ಸಿದ್ದರೆ ವಿಕಾರವಾಗುತ್ತೆ. ಮನಸ್ಸು ಆತ್ಮನಲ್ಲಿ ಲಯ ಹೊಂದಿದಾಗ ಯಾವ ವಿಕಾರವೂ ಇಲ್ಲ.
ಅದನ್ನು ಹೇಳಿದ್ದಾರೆ ಸ್ಥಿಮಿತ ಸಲಿಲ ರಾಶಿ ಪ್ರಖ್ಯಂ. ಅಂದರೆ ಎಲ್ಲ ವಿಧವಾದಂತಹ ಅಲೆಗಳು ಶಾಂತವಾಗಿರ್ತವೆ. ಆಖ್ಯಾವಿಹೀನಂ, ಇನ್ನು ಅವನ ಹೆಸರನ್ನೂ ಮರ್ತು ಬಿಡ್ತಾನೆ ಅಂತ. ಆಖ್ಯ ಅಂದರೆ ಹೆಸರು. ಅವನು ಯಾವ ಹೆಸರಿನಿಂದ ಕರೆಸ್ಕೊಳ್ತಿದ್ದನೋ ಆ ಹೆಸರನ್ನು ಅವನು ಮರೆಸ್ಕೊಳ್ತಾನೆ, ಹೆಸರೂ ಇರೋದಿಲ್ಲ. ಅಂತಹ ಸ್ಥಿತಿ. ಶಮಿತ ಗುಣವಿಕಾರಂ, ಇನ್ನು ಅವನ ಗುಣಗಳು, ಅವನ ವಿಕಾರ ಎಲ್ಲವೂ ಕೂಡ ಶಮನ ಹೊಂದುತ್ತಾವೆ, ನಾಶವಾಗ್ತಾವೆ. ಯಾವಾಗ? ರಧಿ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಯಾವಾಗ ಇಂತಹ ಸಮಾಧಿಸ್ಥನಾಗ್ತಾನೋ ಆಗ ಇಂತಹ ಅನುಭವವನ್ನು ಅವನು ಹೊಂದುತ್ತಾನೆ. ನನಗೆ ಮುಪ್ಪಿಲ್ಲ, ನನಗೆ ಸಾವಿಲ್ಲ, ನನ್ನ ಯಾವೆಲ್ಲ ತೋರಿಕೆ ಇತ್ತೋ ಆ ತೋರಿಕೆಗಳೆಲ್ಲ ನನ್ನಲ್ಲೇ ಅಡಗಿ ಹೋಗಿದ್ದಾವೆ. ಹೇಗೆ ಶಾಂತವಾದ ಸಮುದ್ರ ಇದೆಯೋ ಆ ರೀತಿಯಲ್ಲಿ ನಾನು ಈಗ ಶಾಂತನಾಗಿದ್ದೇನೆ. ನನಗೆ ಹೆಸರಿಲ್ಲ, ನನಗೆ ಯಾವ ಗುಣವೂ ಇಲ್ಲ, ಏನೂ ಇಲ್ಲ. ಇದನ್ನು ಶಂಕರರು ಹಲವಾರು ಸ್ತೋತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ನಾನು ಅದಲ್ಲ ಇದಲ್ಲ ನಕಾರದಿಂದ ಹೇಳ್ತಾ, ಅಂದರೆ ಇದಲ್ಲ 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 ಅಂತ ಏನು ಆತ್ಮಸ್ವರೂಪವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೋ ಆ ರೀತಿಯ ಅನುಭವವನ್ನು ಆತ್ಮಜ್ಞಾನಿ ಹೊಂದುತ್ತಾನೆ ಅಂತ ಇಲ್ಲಿ ನಮಗೆ ಪುನಃ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ 412ನೇ ಶ್ಲೋಕ, ಯೋಗಿಗಳು ಹೇಗಿರ್ತಾರೆ, ಆದ್ದರಿಂದ ನಾವು ಹೇಗಿರಬೇಕು ಅಂತ ಮತ್ತೆ ತಿಳಿಸ್ಕೊಡ್ತಾರೆ. ಅಂದರೆ ಇವತ್ತಿನ ಒಟ್ಟು ಗ್ರಂಥದ ತಾತ್ಪರ್ಯ ಏನು ಅಂದರೆ, ಜೀವನ್ಮುಕ್ತನಾದವನು ಹೇಗಿರ್ತಾನೆ, ಆ ಜೀವನ್ಮುಕ್ತರು ಹಾಗಿರ್ತಾರೆ, ಆದ್ದರಿಂದ ನಾವು ಜೀವನ್ಮುಕ್ತರಾಗಬೇಕು ಅಂದರೆ ಹೇಗಿರಬೇಕು ಹೇಳೋದೇ ತಾತ್ಪರ್ಯ. ಏಕೆಂದರೆ ಈ ವಾಕ್ಯವನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು. ಯಾವುದು ಮುಕ್ತನ ಲಕ್ಷಣಗಳೋ ಅದು ಸಾಧಕನಿಗೆ ಸಾಧನೆಗಳು, ಯಾವುದು ಜೀವನ್ಮುಕ್ತನ ಲಕ್ಷಣಗಳೋ ಅವು ಸಾಧಕನಿಗೆ ಸಾಧನೆಗಳು. ಅದನ್ನೇ ಹೇಳ್ತಾ ಇದ್ದಾರೆ. ಸಮಾಹಿತಾಂತಃಕರಣ ಸ್ವರೂಪೇ ವಿಲೋಕಯಾತ್ಮಾನಮಖಂಡ ವೈಭವಂ ವಿಚ್ಛಿಂದಿ ಬಂಧಂ ಭವಗಂಧ ಗಂಧಿತಂ ಯತ್ನೇನ ಪುಂಸ್ತ್ವಂ ಸಫಲೀಕುರುಷ್ವ. ಯಾವಾತನು ತನ್ನ ಸ್ವರೂಪವನ್ನು ತಾನು ಅಂದುಕೊಳ್ತಾನೋ ಕಂಡುಕೊಳ್ತಾನೋ, ಸ್ವರೂಪೇ ಅಂದರೆ ತನ್ನ ಸ್ವರೂಪದಲ್ಲಿ, ಅಂದರೆ ಬ್ರಹ್ಮನಾಗಿ ಅಂತ. ಸ್ವರೂಪೇ ಅಂದರೆ ತನ್ನ ಸ್ವರೂಪದಲ್ಲಿ, ಅಂದರೆ ಬ್ರಹ್ಮನಾಗಿ. ಸಮಾಹಿತ ಅಂತಃಕರಣ, ತನ್ನ ಅಂತಃಕರಣವನ್ನು ಯಾವಾಗಲೂ ಸಮಾಹಿತ ಹೊಂದುತ್ತಾನೋ, ಅಂತಃಕರಣವನ್ನು ಅನುಭವಿಸುತ್ತಾನೋ ಅವನು ಅಖಂಡ ವೈಭವಂ, ಒಂದಾದಂತಹ ವೈಭವ ಅಂದ್ರೇನು, ಅಷ್ಟು ದೊಡ್ಡದಾದಂತಹ. ಏಕೆಂದರೆ ಬ್ರಹ್ಮ ಅಂದರೆ ಏನು, ಬೃಹತ್ವಾತ್ ಬ್ರಹ್ಮಣತ್ವಾತ್ ಆತ್ಮೈವ ಬ್ರಹ್ಮೈವ ಗೀಯತೆ, ದೊಡ್ಡದಾಗಿರೋದು ಬ್ರಹ್ಮ. ಅಷ್ಟು ಅಖಂಡವಾದ ವೈಭವವನ್ನು ಆತ್ಮಾನಂ ತನ್ನಲ್ಲೇ ನೋಡ್ತಾನೆ. ವಿಲೋಕ್ಯ ತನ್ನಲ್ಲಿ ನೋಡಿ, ಭವಗಂಧಗಂಧಿತಂ ಈ ಸಂಸಾರವೆಂಬಂತಹ ಯಾವ ವಾಸನೆ ಅಂದರೆ ಕರ್ಮ ಇದೆಯೋ ಆ ಕರ್ಮದಿಂದ ಹಿಂದೆ ಯಾವೆಲ್ಲ ಬಂಧನ ಇತ್ತೋ ಆ ಬಂಧನವನ್ನೆಲ್ಲ ವಿಚ್ಛಿಂಧಿ ಕತ್ತರಿಸಿದವನಾಗಿ ಇದನ್ನು ನೋಡ್ತಾನೆ. ಅವನು ಹಾಗೆ ನೋಡ್ತಾನೆ. ಆದ್ದರಿಂದ ನೀನೂ ಕೂಡ ಯತ್ನಪಟ್ಟು ಪ್ರಯತ್ನಪಟ್ಟು ಪುಂಸ್ತ್ವಂ, ಹಿಂದೆ ಹೇಳಿದಂತೆ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮತ್ತೆ ಏನು ಹೇಳಿದ್ದಾರೆ, ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ, ಪುರುಷನಾಗಿ ಹುಟ್ಟಿದ್ದು ಅಥವಾ ಪುರುಷನ ಬುದ್ಧಿ ಇದನ್ನು ನೀನು ಸಾಫಲ್ಯ ಮಾಡಿಕೊಳ್ಬೇಕು ಅಂದರೆ ಇದನ್ನು ನೀನು ಮಾಡಲೇಬೇಕು ಅಂತ ಹೇಳ್ತಾ ನಮ್ಮನ್ನು ಶಂಕರರು ಎಚ್ಚರಿಸ್ತಾರೆ. ಇವತ್ತಿನ ಎಲ್ಲ ಶ್ಲೋಕಗಳು ಸ್ವಲ್ಪ ಕಾಠಿಣ್ಯವಿದೆ. ಅಂದರೆ ಆ ಛಂದಸ್ಸು, ಆ ಪದಗಳ ಪ್ರಯೋಗ ಸ್ವಲ್ಪ ಕಾಠಿಣ್ಯ ಆಗುವಂತೆ ಕಾಣುತ್ತೆ. 4 ಬಾರಿ ಓದಿದರೆ ಅದು ಸುಲಭವಾಗತ್ತೆ. ಆ ಆತ್ಮಜ್ಞಾನಿ ತನ್ನ ಎಲ್ಲ ಉಪಾಧಿಗಳನ್ನು ಕಳಚಿಕೊಂಡು ಹೇಗೆ ಇರ್ತಾನೆ ಅಂತ ಹೇಳ್ತಾರೆ. ಸರ್ವೋಪಾಧಿ ವಿನಿರ್ಮುಕ್ತಂ ಸಚ್ಚಿದಾನಂದ ಮಧ್ವಯಂ ಭಾವಯಾತ್ಮಾನಮಾತ್ಮಸ್ಥಂ ನ ಭೂಯಃ ಕಲ್ಪಸ್ವೇಧ್ವನೇ.
ಎಲ್ಲ ಉಪಾಧಿಗಳು ಅಂದರೆ ಪಂಚಕೋಶಗಳು, ಇನ್ನು ಹೊರಗಿನ ಉಪಾಧಿ, ಇದನ್ನು ಈ ಹಿಂದೆ ನೋಡಿದ್ದೇವೆ. ಒಳಗಿನ ಉಪಾಧಿ ಮತ್ತು ಹೊರಗಿನ ಉಪಾಧಿ. ಒಳಗಿನ ಉಪಾಧಿ ಬಂದರೆ ದೇಹ, ಮತ್ತು ಒಳಗೆ ಕೋಶಗಳು, ಇವು ಒಳಗಿನ ಉಪಾಧಿ. ಹೊರಗಿನ ಉಪಾಧಿ ಅಂದ್ರೇನು? ಮನೆ, ಮಡದಿ, ಹೆಂಡತಿ, ಮಕ್ಕಳು, ಈ ಎಲ್ಲ ಹೊರಗಿನ ಉಪಾಧಿ. ಎಲ್ಲ ಉಪಾಧಿಗಳನ್ನು ಅವನು ಕಳಿಸಿಕೊಳ್ತಾನೆ. ಸರ್ವೋಪಾಧಿ ವಿನಿರ್ಮುಕ್ತಂ ಸಚ್ಚಿದಾನಂದ ಅದ್ವಯಂ, ಸಚ್ಚಿದಾನಂದ ಸ್ವರೂಪವಾದಂತಹ, ಅದ್ವಯವಾದಂತಹ, ಎರಡಿಲ್ಲದಂತಹ ಆತ್ಮಸ್ಥಂ, ಆತ್ಮನಲ್ಲಿ ನಿಂತು ತಾನೇ ಆತ್ಮನಾಗಿದ್ದೇನೆ ಅಂತ ಭಾವಿಸಿಕೊಂಡು ಭೂಯ ಅಧ್ವನೆ, ಮತ್ತೆ ಈ ಸಂಸಾರಕ್ಕೆ ಅವನು ಬರೋದಿಲ್ಲ. ಇದು ಶ್ರುತಿಯ ವಾಕ್ಯ. ನಸ ಪುನರಾವರ್ತತೆ. ಒಂದು ಬಾರಿ ಈ ರೀತಿಯಲ್ಲಿ ಅವನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮತ್ತೆ ನಮ್ಮಂತೆ ಅವರಿಗೆ ಸಂಸಾರ ಇಲ್ಲ. ಅದನ್ನು ಕೃಷ್ಣನು ಹೇಳ್ತಾನೆ, ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ನನ್ನನ್ನು ನೀನು ತಿಳ್ಕೊಂಡ್ರೆ, ಅಂದರೆ ನನ್ನನ್ನು ಅಂದ್ರೇನು? ನಿನ್ನ ಆತ್ಮನನ್ನು ನೀನು ತಿಳ್ಕೊಂಡ್ರೆ ಮತ್ತೆ ನಿನಗೆ ಸಂಸಾರ ಇಲ್ಲ. ಸಾವಿರಾರು ವಾಕ್ಯಗಳಿವೆ ಈ ಅರ್ಥವನ್ನು ತಿಳಿಸಲಿಕ್ಕೆ. ಅಧ್ವನೆ ಅಂದರೆ ಸಂಸಾರ, ನಸಕಲ್ಪತೆ, ಮತ್ತೆ ಅವನು ಸಂಸಾರಕ್ಕೆ ಬರೋದಿಲ್ಲ. ಒಂದು ಬಾರಿ ಪಾಸಾದ ಅಂದರೆ ಮತ್ತೆ ಈ ಕ್ಲಾಸಿಗೆ ಅವನು ಬರೋದು ಬೇಡ. ಹೇಗೋ ಹಾಗೆ ಒಂದು ಬಾರಿ ಇಂತಹ ಆತ್ಮನನ್ನು ತಿಳ್ಕೊಂಡ ಅಂದರೆ ಮತ್ತೆ ಈ ಸಂಸಾರದಲ್ಲಿ ಅವನು ಬರೋದಿಲ್ಲ. ಇಷ್ಟು ಈ ಶ್ಲೋಕದ ಸಾಮಾನ್ಯ ಅರ್ಥ. ಹೀಗಾಗಬೇಕು ಅಂದರೆ ನಾವು ಹೇಗಿರಬೇಕು ಅಂತ ಹೇಳ್ತಾರೆ. ಈ ಶರೀರವನ್ನು ಮೊದಲು ಬಿಡಬೇಕು. ಅಂದ್ರೇನು? ಶರೀರದಲ್ಲಿ ಆತ್ಮಬುದ್ಧಿಯನ್ನು ಬಿಡಬೇಕು. ಅದಕ್ಕಾಗಿ ಎಷ್ಟೆಲ್ಲ ಶಬ್ದಗಳಿಂದ ಈ ಶರೀರವನ್ನು ನಿಂದನೆ ಮಾಡಿದ್ದಾರೆ. ಜೀವಂತವಾದ ಶವ, ಹಸಿಯಾದ ಶವ ಅಂತೆಲ್ಲ ಶಂಕರರು ನಮ್ಮ ಶರೀರಕ್ಕೆ ಕರೆದಿದ್ದಾರೆ. ಏಕೆ ಕರೆದಿದ್ದಾರೆ ಅಂದರೆ, ಇಷ್ಟು ಹೇಳಿದರಾದರೂ ಇವನಿಗೆ ಈ ಶರೀರದಲ್ಲಿ ಸ್ವಲ್ಪ ಆದರೂ ಅಭಿಮಾನ ಕಡಿಮೆಯಾಗತ್ತಾ ಅಂತ ನೋಡೋಣ ಅಂತ. ಮತ್ತೆ ಆ ಶರೀರಕ್ಕೆ ಇನ್ನೊಂದು ವಿಶೇಷಣದಿಂದ ಹೇಳ್ತಾರೆ. ಅಂದರೆ ಅವನು ಹಾಗಿರ್ತಾನೆ ಅಂತ. ಛಾಯೇವ ಪುಂಸಃ ಪರಿದೃಶ್ಯಮಾನಂ ಆಭಾಸರೂಪೇಣ ಫಲಾನುಭೂತ್ಯ ಶರೀರ ಆರಾಚ್ಯ ವಸನ್ನಿರಸ್ತಂ ಪುನರ್ನ ಸಂಧತ್ತ ಇದಂ ಮಹಾತ್ಮ. ಶರೀರಂ ಅಂದರೆ ಈ ಶರೀರವನ್ನು ಆರಾತ್ ದೂರದಲ್ಲಿ, ಶವವತ್ ನಿರಸ್ತಂ, ಹೀಗೆ ಪದಚ್ಛೇದ, ಮೂರನೇ ಪಾದದ ಪದಚ್ಛೇದ. ಶರೀರಂ ಈ ಶರೀರವನ್ನು, ಆರಾತ್ ಅಂದರೆ ದೂರದಲ್ಲಿ, ಛವವತ್ ಹೆಣದಂತೆ ದೂರ ಇಡಬೇಕು ಅಂತ. ಅಂದರೆ ವಿಭಾಗ ಗೊತ್ತಾಗೋದಿಲ್ಲ ಅಂತ ವಿಭಾಗ ಮಾಡಿದ್ದೇನೆ, ಅರ್ಥ ನೋಡೋಣ. ಅವನು ಹೇಗೆ ಈ ಶರೀರವನ್ನು ನೋಡ್ತಾನೆ ಅಂದರೆ, ಪ್ರಾರಬ್ಧವಾದಂತಹ ಈ ಫಲಾನುಭೂತ್ಯ ಅಂದರೆ ಪ್ರಾರಬ್ಧವಾದ ಶರೀರದಿಂದ. ಇದನ್ನು ನಾವು ಹೇಳಿದ್ದೇವೆ, ಪ್ರಾರಬ್ಧಂ ಪುಷ್ಯತಿ ವಪುರಿತಿ. ಈ ಶರೀರ ನಾನೇನು ಮಾಡಬೇಕಾಗಿಲ್ಲ, ನನ್ನ ಪ್ರಾರಬ್ಧವೇ ಈ ಶರೀರವನ್ನು ಒಳ್ಳೆ ರೀತಿಯಲ್ಲೂ ಮಾಡುತ್ತೆ, ಹಾಳಾಗೂ ಮಾಡುತ್ತೆ. ನಾನು ಮಾಡೋದೇನೂ ಇಲ್ಲ. ಪ್ರಾರಬ್ಧವೇ ಪುಷ್ಯತಿ ವಪುರಿತಿ. ಈ ಶರೀರ ದೊಡ್ಡ ಮಾಡೋದು ಅಂದರೆ ಅದರ ರಕ್ಷಣೆ ಮಾಡೋದು ನನ್ನ ಕೆಲಸ ಅಲ್ಲ, ಅದು ಪ್ರಾರಬ್ಧದ ಕೆಲಸ. ಅದನ್ನು ಹೇಳಿದ್ದಾರೆ ಫಲಾನುಭೂತ್ಯ. ಫಲಾನುಭೂತ್ಯ ಅಂದರೆ ಹಿಂದಿನ ಫಲ, ಪ್ರಾರಬ್ಧ ಕರ್ಮದಿಂದ ಪುಂಸಃ ಈ ಮನುಷ್ಯನಿಗೆ ಈ ಶರೀರ ಹೇಗಿದೆ ಅಂದರೆ ಛಾಯಾ ಇವ, ನೆರಳಿನಂತೆ. ಅಂದರೆ ಇದನ್ನು ಎಷ್ಟೋ ಗ್ರಂಥಗಳು ತಿಳಿಸ್ಕೊಡ್ತಾವೆ. ನೆರಳಿನಲ್ಲಿ ನಾನು ಎಂಬ ಅಭಿಮಾನ ನಮಗಿರೋದಿಲ್ವೋ ಹಾಗೆ ಈ ಶರೀರದಲ್ಲೂ ನಾನು ಎಂಬ ಅಭಿಮಾನ ಇರೋದಿಲ್ಲ. ಅಂಥವನಿಗೆ, ಆತ್ಮಜ್ಞಾನಿಗೆ ಛಾಯಾ ಇವ, ನೆರಳಿನಂತೆ. ಹೇಗೆ ನೋಡ್ತಾನೆ ಅಂದರೆ ಆಭಾಸ ರೂಪೇಣ. ಆಭಾಸ ಅಂದ್ರೇನು? ತೋರುವಿಕೆ. ನೆರಳು ನಿಜವಾಗಿಲ್ಲ, ತೋರೋದು. ಹಾಗೆ ಈ ಶರೀರ ನಿಜವಾಗಿಲ್ಲ, ಪ್ರಾರಬ್ಧದಿಂದ ಬಂದಿದೆ, ನೆರಳಿನಂತೆ ತೋರ್ತಾ ಇದೆ. ಪರಿದೃಶ್ಯಮಾನಂ ಕಾಣುತ್ತಿರುವಂಥ ಈ ಶರೀರವನ್ನು ಅವನು ಹೇಗೆ ತಿಳ್ಕೊಳ್ತಾನೆ ಅಂದರೆ ಶವವತ್, ಹೆಣದಂತೆ ನೋಡ್ತಾನಂತೆ.
ಅಂದರೆ ನಾವು ಹೆಣ ಅಲ್ಲಿದೆ ಅಂದರೆ ಹತ್ತಿರ ಹೋಗೋದಿಲ್ಲ, ದೂರ ಓಡೋಗ್ತೇವೆ. ಅದೇ ರೀತಿಯಲ್ಲಿ ಈ ಶರೀರವೇ ಶವದಂತಿದೆ, ಆದ್ದರಿಂದ ಆರಾತ್ ನಿರಸ್ತಂ, ದೂರದಲ್ಲಿ ಈ ಶರೀರವನ್ನು ಬಿಡು ಅಂದರೆ ಶರೀರವನ್ನು ಬಿಡಲಿಕ್ಕಾಗತ್ತಾ? ಆಗೋದಿಲ್ಲ. ಅರ್ಥ ಏನು? ಶರೀರದಲ್ಲಿ ಆತ್ಮಬುದ್ಧಿಯನ್ನು ಬಿಡು ಅಂತ. ಶವವತ್ ಆರಾತ್ ನಿರಸ್ತಂ, ದೂರದಲ್ಲಿ ಬಿಟ್ಬಿಡ್ಬೇಕು. ಆರಾತ್ ಅಂದರೆ ದೂರ ಅಂತ. ದೂರದಲ್ಲಿ ಬಿಡಬೇಕು ಅಂದ್ರೇನು? ಈ ಆತ್ಮನನ್ನು ಶರೀರದೊಂದಿಗೆ ತಿಳ್ಕೊಳ್ಬೇಡ. ಈ ಶರೀರಕ್ಕೂ ಯಾವ ಪ್ರತ್ಯೇಕ ರೂಪವಾದಂತಹ ಬ್ರಹ್ಮವಸ್ತು ಇದೆಯೋ ಅದು ಬೇರೆ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ದೂರ ದೂರ ಅವೆರಡು. ಆರಾತ್ ಅಂದರೆ ದೂರ ದೂರ ಅಂತ ನೀವು ತಿಳ್ಕೊಳ್ಬೇಕು. ಇದಂ ಶರೀರಂ, ಈ ಶರೀರವನ್ನು ಮಹಾತ್ಮ ಹಾಗೆ ತಿಳ್ಕೊಳ್ತಾನೆ. ಅವನು ಪುನಃ ನ ಸಂಧತ್ತೆ, ಮತ್ತೆ ಆ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಮಾಡೋದಿಲ್ಲ. ಅವನು ಮಾಡೋದಿಲ್ಲ, ಆದ್ದರಿಂದ ನಾವು ಮಾಡಬಾರ್ದು. ಇದನ್ನು ಮರಿಬಾರ್ದು. ಇದನ್ನು ಶಂಕರರು ಹೇಳ್ತಾ ಇಲ್ಲ. ಶಂಕರರು ಏನು ಹೇಳ್ತಾ ಇದ್ದಾರೆ? ಆತ್ಮಜ್ಞಾನಿಯಾದವನು ಈ ಶರೀರವು ಪ್ರಾರಬ್ಧದಿಂದ ಬಂದಿರುವಂಥದ್ದು. ಈ ಶರೀರ ಹೇಗೆ ನಮ್ಮ ನೆರಳಿನಂತೆ ನಮ್ಮನ್ನು ಅನುವರ್ತಿಸಿ ಕೇವಲ ತೋರ್ತಾ ಇದೆಯೋ ಹಾಗೆ ಅವನು ನೋಡ್ತಾನೆ. ಅವನು ಈ ಶರೀರದಲ್ಲಿ ನಾವು ಹೇಗೆ ಶವದಿಂದ ದೂರವಾಗಿರ್ತೇವೋ ಹಾಗೆ ಅವನು ದೂರವಾಗಿರ್ತಾನೆ ಅಂತ ಹೇಳ್ತಿದ್ದಾರೆ. ಅವನು ಹಾಗಿರ್ತಾನೆ, ಆದ್ದರಿಂದ ನೀನು ಹೀಗಿರು ಎಂಬುದು ತಾತ್ಪರ್ಯ. ಇವನು ಆತ್ಮಜ್ಞಾನಿ ಹೇಗೆ ಆನಂದವನ್ನು ಅನುಭವಿಸ್ತಾನೆ ಅಂತ ಮತ್ತೆ ಹೇಳ್ತಾರೆ. ಎಲ್ಲ ಶ್ಲೋಕಗಳು ನೋಡೋದಕ್ಕೆ ತುಂಬ ಕಠಿಣವಾಗಿದೆ. ಸತತ ವಿಮಲ ಬೋಧಾನಂದ ರೂಪಂ ಸಮೇತ್ಯ ತ್ಯಜ ಜಡ ಮಲರೂಪೋಪಾಧಿಮೇತಂ ಸುದೂರೇ ಅಥ ಪುನರಪಿ ನೈವ ಸ್ಮರ್ಯತಾಂ ವಾಂತವಸ್ತು ಸ್ಮರಣ ವಿಷಯಭೂತಂ ಕಲ್ಪತೆ ಕುತ್ಸನಾಯ. ಅದಕ್ಕೆ ಶಂಕರ ನಮಗೆ ಹೇಳ್ತಾರೆ, ನೀನು ಅಥವಾ ನಿನ್ನ ಸ್ವರೂಪ ಅಥವಾ ಆತ್ಮಜ್ಞಾನಿಯ ಸ್ವರೂಪ ಹೇಗಿದೆ ಅಂದರೆ ಸತತ ವಿಮಲ ಬೋಧ ಆನಂದ ರೂಪಂ. ಒಂದೊಂದು ಪದಗಳ ವಿಚಾರ ಮಾಡೋಕ್ಕೆ ಹೋದರೂ ತುಂಬ ಸಮಯ ಬೇಕಾಗತ್ತೆ. ಸತತವಾಗಿ ಅಂದರೆ ನಿತ್ಯವಾಗಿ, ನಿರ್ಮಲವಾಗಿ, ಜ್ಞಾನರೂಪವಾದಂತಹ ನಿನ್ನ ಸ್ವರೂಪವಾದ ಆತ್ಮವಸ್ತುವನ್ನು ನೀನು ಹೊಂದು. ಸಮೇತ್ಯ ಅಂದರೆ ಹೊಂದಿ ಏನು ಮಾಡಬೇಕು? ಜಡ ಮಲ ರೂಪೋಪಾಧಿ ಮೇತಂ ಸುದೂರೇ. ಈ ಶರೀರಕ್ಕೆ ಇನ್ನೊಂದು ವಿಶೇಷಣ, ಜಡವಾದದ್ದು ಶರೀರ. ಏಕೆ? ನಿದ್ದೆಯಲ್ಲಿ ಬಿದ್ದಿರುತ್ತಲ್ಲ, ಅದು ಜಡವಾಗೇ ಬಿದ್ದಿರುತ್ತೆ. ಅದಕ್ಕೇನಾದರೂ ಚೇತನ ಇದ್ದರೆ ನಾವಿಲ್ಲಿ ಮಲಗಿದ್ರು ಅದು ಇನ್ನೆಲ್ಲೋ ಹೋಗಬೇಕಿತ್ತು. ಏಕೆ ಹೋಗೋದಿಲ್ಲ? ಅದು ಜಡ. ಮಲರೂಪ, ಇದನ್ನು ತುಂಬ ಶಬ್ದಗಳಿಂದ ಹೇಗೆ ಮಲರೂಪವಾದದ್ದು ಈ ಶರೀರ, ರಕ್ತ ಮಾಂಸ ಮಜ್ಜ ಮಲ ಮೂತ್ರಾದಿಗಳಿಂದ ತುಂಬಿಕೊಂಡಂತಹ ಇದು ಒಂದು ಭಾಂಡವಾಗಿದೆ. ಅಂದರೆ ಮಲಭಾಂಡವತು ತ್ಯಜ್ಯತಾಂ ಮಲಭಾಂಡವತು, ಮಲದಿಂದ ತುಂಬಿಕೊಂಡಂತಹ ಒಂದು ಪೆಟ್ಟಿಗೆಯನ್ನು ಅಥವಾ ಒಂದು ಪಾತ್ರವನ್ನು ಹೇಗೆ ದೂರದಲ್ಲಿ ತ್ಯಾಗ ಮಾಡ್ತೇವೋ ಹಾಗೆ ಈ ಶರೀರವು ಮಲರೂಪೋಪಾಧಿಮೇತಂ, ಇದೊಂದು ಉಪಾಧಿ ಆತ್ಮನಿಗೆ. ಯಾವ ರೀತಿಯಲ್ಲಿದೆ? ಜಡವಾಗಿದೆ, ಮಲವಾಗಿದೆ. ಆದ್ದರಿಂದ ಸುದೂರೇ ತ್ಯಜ, ದೂರದಲ್ಲೇ ಬಿಟ್ಟುಬಿಡು. ದೂರದಲ್ಲಿ ಬಿಟ್ಟುಬಿಡು ಅಂದ್ರೇನು? ಇಲ್ಲಿ ಆತ್ಮಬುದ್ಧಿಯನ್ನು ಇಡಬೇಡ ಅಂತ. ಎಲ್ಲ ಶ್ಲೋಕಗಳು ಒಂದೇ ಅರ್ಥವನ್ನು ಹೇಳ್ತಾ ಇವೆ ಅಂತ ಅನ್ಸುತ್ತೆ. ಹೌದು, ಒಂದೇ ಅರ್ಥ ಹೇಳ್ತಾ ಇವೆ. ಏಕೆ ಬೇರೆ ಬೇರೆ ಶ್ಲೋಕಗಳಿಂದ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಬಾರಿ ಹೇಳಿದರೆ ನಮ್ಮ ಬುದ್ಧಿಗೆ ಹೋಗೋದಿಲ್ಲ. ಇದೇ ಅರ್ಥವನ್ನು ಮತ್ತೆ ಮತ್ತೆ ಹೇಳಿದರೆ ಆದರೂ 100 ಶ್ಲೋಕದಲ್ಲಿ ಒಂದು ಶ್ಲೋಕ ಆದರೂ ನಮ್ಮ ಮನಸ್ಸಿಗೆ ಹೋದರೆ ಈ ವಿವೇಕ ಚೂಡಾಮಣಿಯನ್ನು ಓದಿದ್ದು ಸಾರ್ಥಕವಾಗತ್ತೆ. ಇಷ್ಟು ಮಾಡಿ ಆದಮೇಲೆ ಆಯಿತು, ದೇಹದಲ್ಲಿ ಆತ್ಮಬುದ್ಧಿ ಬಿಟ್ಟ, ಮತ್ತೆ ಮನಸ್ಸಿಗೆ ಬರುತ್ತಲ್ಲ, ಅದಕ್ಕೆ ಏನು ನೆನ್ಪು ಮಾಡ್ಕೊಳ್ಬೇಕು ಅಂದರೆ ಅಥ ಪುನರಪಿ ನೈವಂ, ಮತ್ತೆ ನೀನು ಮನಸ್ಸಿಗೆ ತಂದ್ಕೊಳ್ಬೇಡ. ಏಕೆ ಅಂದರೆ ಸ್ಮರ್ಯತಾಂ ವಾಂತವಸ್ತು, ಆ ಶರೀರ ಹೇಗಿದೆ ಅಂದರೆ ಆಹಾರವನ್ನು ನಾವು ಹೆಚ್ಚು ಕಮ್ಮಿ ತಿಂದರೆ ಆಗೋದಿಲ್ಲ, ಅತಿ ಹೆಚ್ಚು ತಿಂದರೆ ಏನಾಗತ್ತೆ? ಅತಿಯಾದಾಗ ವಾಮಿಟ್ ಆಗತ್ತೆ. ಆ ವಾಮಿಟ್ ಆಗಿದೆ, ಒಳ್ಳೆ ಆಹಾರವನ್ನೇ ನಾವು ತಿಂದ್ಕೊಂಡಿದ್ದೇವೆ, ಒಳ್ಳೆಯ ಸ್ವೀಟು ನಮಗೆ ಬೇಕಾದದ್ದನ್ನೆಲ್ಲ ಮಾಡ್ಕೊಂಡು ತಿಂದಿದ್ದೇವೆ. ಆದರೆ ವಾಮಿಟ್ ಆಗಿದೆ, ನಾವು ತಿಂದದ್ದೇ ವಾಮಿಟ್ ಆಗಿದೆ,
ಅದು ನಮಗೆ ಇಷ್ಟ ವಸ್ತು. ಆದರೆ ಆ ಇಷ್ಟ ವಸ್ತು ಅಲ್ಲಿ ಹೊರಗಡೆ ಇದೆ ಅಂತ ಮತ್ತೆ ಆ ವಾಮಿಟ್ಟನ್ನು ನಾವೇನಾದರೂ ತಿಂತೇವ? ತಿನ್ನೋದಿಲ್ಲ ತಾನೇ. ಅದನ್ನೇ ಹೇಳಿದ್ದಾರೆ, ವಾಂತ ವಸ್ತು ಸ್ಮರಣ. ಅದನ್ನು ನೆನಪು ಮಾಡಿಕೊಂಡ್ರೂ ಹೇಸಿಗೆ ಆಗತ್ತೆ ನಮಗೆ, ಅದನ್ನು ತಿನ್ನೋದು ಕಡೆಗಾಯಿತು. ಅಂದರೆ ಆ ರೀತಿಯಲ್ಲಿ ನಿನ್ನ ಶರೀರವನ್ನು ನೀನು ಕಾಣಬೇಕು ಅಂತ. ಸ್ಮರಣ ವಿಷಯಭೂತಂ ಕಲ್ಪನೆ ಕುತ್ಸನಾಯ. ಅಂದರೆ ಈ ಅಸಹ್ಯತೆ ಶರೀರದಲ್ಲಿ ಬರಬೇಕು ಅಂದರೆ ಇಷ್ಟೆಲ್ಲ ಶಬ್ದಗಳಿಂದ ನಮ್ಮ ಶರೀರವನ್ನು ನಾವೇ ಬೈಕೊಳ್ಬೇಕು. ಸ್ಮರ್ಯತಾಂ, ಹೇಗೆ ನೆನಪು ಮಾಡ್ಕೊಳ್ಬೇಕು, ಮತ್ತೆ ನೆನಪು ಮಾಡ್ಕೊಳ್ಬೇಕು. ಉದಾಹರಣೆ, ವಾಂತ ವಸ್ತು, ವಾಮಿಟ್ಟಾದಂತಹ ವಸ್ತುವನ್ನು ನಾವು ಹೇಗೆ ಸ್ಮರಣೆ ಮಾಡಿಕೊಂಡು ಅಸಹ್ಯವನ್ನು ಪಡ್ತೇವೋ, ಮೊದಲು ಇಷ್ಟವಾಗಿ ತಿಂತೇವೆ, ಇಷ್ಟವಾದ ಪದಾರ್ಥ ತಿಂದಾಗ ಇಷ್ಟವಾಗಿದೆ, ಅದೇ ಹೊರಗೆ ಬಂದರೆ ಅದನ್ನು ನೆನಪು ಮಾಡಿಕೊಂಡ್ರೂ ನಮಗೆ ಅಸಹ್ಯತೆ ಉಂಟಾಗತ್ತೆ. ಹೇಗೆ ಮೊದಲು ಈ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಂಡು ಸಂಸಾರವನ್ನು ಮಾಡ್ತಾ ಇದ್ವಿ, ಈ ವೇದಾಂತ ಓದಿದ್ವಿ, ವೇದಾಂತದಿಂದ ಪಂಚಕೋಶ ವಿವೇಕ ನಮಗೆ ಬಂತು, ಧ್ಯಾನ ಮಾಡಿದ್ವಿ, ಇದು ಆತ್ಮನ ಸ್ವರೂಪ ಅಲ್ಲ ಅಂತ ತಿಳ್ಕೊಂಡ್ವಿ. ಮತ್ತೆ ನೆನಪಿಗೆ ಬಂದರೆ ಮತ್ತೆ ಹೇಗೆ ಅದನ್ನು ಮರಿಬೇಕು ಅಂದರೆ, ಹೇಗೆ ವಾಂತ ವಸ್ತುವನ್ನು ನೀನು ಅಸಹ್ಯದಿಂದ ನಿನ್ನ ಮನಸ್ಸಿನಿಂದ ದೂರ ಮಾಡ್ತೀಯೋ, ಅದೇ ರೀತಿಯಲ್ಲಿ ಈ ಶರೀರವನ್ನು ಕೂಡ ಆ ನಿಟ್ಟಿನಲ್ಲಿ ನೀನು ಇದನ್ನು ದೂರ ಮಾಡಬೇಕು. ದೂರ ಮಾಡಬೇಕು ಅಂದ್ರೇನು? ಇದನ್ನು ಕತ್ತರಿಸಿ ಬೇರೆ ಕಡೆ ಹಾಕಬೇಕು ಅಂತಲ್ಲ. ಕೈ ಒಂದು ಕಡೆ ಕತ್ತರಿಸಿ ಹಾಕೋದು, ಕಾಲು ಒಂದು ಕಡೆ ಕತ್ತರಿಸಿ ಹಾಕಿ ದೂರ ಮಾಡೋದು ಅಂತಲ್ಲ. ಅಲ್ಲಿ ಆತ್ಮಬುದ್ಧಿಯನ್ನು ಬಿಡಬೇಕು ಅಂತ ತಾತ್ಪರ್ಯ. ಮುಂದೆ ಸಮೂಲಮೇತತ್ ಪರಿದಹ್ಯವನ್ನೌ ಸದಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ತತಸ್ವಯಂ ನಿತ್ಯ ವಿಶುದ್ಧ ಬೋಧಾನಂದಾತ್ಮನ ತಿಷ್ಠತಿ ತದ್ವರಿಷ್ಠ. ಒಂದೊಂದು ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ತಾ ಮಾಡ್ತಾ ಆ ಜೀವನ್ಮುಕ್ತರು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಶಂಕರರು. ಜೀವನ್ಮುಕ್ತರು ಹೀಗಿರ್ತಾರೆ, ಅವ್ರ ಚರ್ಯೆ ಈ ರೀತಿಯಲ್ಲಿದೆ, ಆದ್ದರಿಂದ ನೀನೂ ಕೂಡ ಹೀಗಿರಬೇಕು. ವರಿಷ್ಠ ಅಂದರೆ ಬ್ರಹ್ಮಜ್ಞಾನಿಗಳು, ಶ್ರೇಷ್ಠರಾದವರು ಹೇಗಿರ್ತಾರೆ? ಏತತ್, ಈ ಶರೀರವನ್ನು ಸಮೂಲಂ ಅಂದರೆ ಕಾರಣ ಸಹಿತವಾಗಿ, ಸದಾತ್ಮನಿ ಆತ್ಮನಲ್ಲಿ, ನಿರ್ವಿಕಲ್ಪೇ ಬ್ರಹ್ಮಣಿ ನಿರ್ವಿಕಲ್ಪವಾದಂತಹ ಆತ್ಮವಸ್ತುವಿನಲ್ಲಿ ಲಯ ಮಾಡಿಕೊಂಡು, ಅಂದರೆ ಆ ಜ್ಞಾನದಿಂದ ಈ ದೇಹ ಬುದ್ಧಿಯನ್ನು ಬಿಡ್ತಾರೆ, ಆತ್ಮನಲ್ಲಿ ಬುದ್ಧಿಯನ್ನು ಇಡ್ತಾರೆ. ದೇಹ ಬುದ್ಧಿ ಬಿಡೋದು ಅಂದ್ರೇನು? ಅಜ್ಞಾನವನ್ನು ಕಳ್ಕೊಳ್ಳೋದು. ಅಜ್ಞಾನ ಕಳ್ಕೊಳ್ಳೋದು ಅಂದ್ರೇನು? ಆತ್ಮನನ್ನು ಕಂಡುಕೊಳ್ಳೋದು. ಅದನ್ನೇ ವನ್ಹಿ ಅಂತ ಹೇಳಿದ್ದಾರೆ, ಅಗ್ನಿ. ಆ ಅಗ್ನಿ ಯಾವುದನ್ನು ಸುಡುತ್ತೆ? ಅಜ್ಞಾನವನ್ನು ಸುಡುತ್ತೆ. ಜ್ಞಾನ ಅಜ್ಞಾನವನ್ನು ನಾಶ ಮಾಡುತ್ತೆ. ಪರಿದಹ್ಯ, ದಹಿಸಿ, ಸುಟ್ಟು ಏನನ್ನು ಸುಡಬೇಕು? ಈ ಆತ್ಮಬುದ್ಧಿಯನ್ನು ದೇಹದಲ್ಲಿ ಬಿಡಬೇಕು, ಅದೇ ಸುಡುವಂಥದ್ದು. ತತಃ ಬಿಟ್ಟ ಮೇಲೆ ಏನು ಮಾಡಬೇಕು? ಹಿಂದೆ ಹೇಳಿದ್ದೆ, ನಿತ್ಯ ವಿಶುದ್ಧ ಬೋಧಾನಂದ ಆತ್ಮ. ನಿತ್ಯವಾದಂತಹ ಶುದ್ಧವಾದಂತಹ ಬೋಧಾನಂದ ಅಂದ್ರೇನು? ತಾನೇ ತಾನಾಗಿ ತಿಳ್ಕೊಳ್ಳೋದು, ತನ್ನನ್ನು ತಾನು ಅರಿಯೋದು. ಅಂತಹ ಆತ್ಮನಲ್ಲಿ ತಿಷ್ಠ, ನಿಲ್ತಾನೆ. ಯಾರೋ ಆತ್ಮಜ್ಞಾನಿ, ಅವರು ಹಾಗೆ ನಿಲ್ತಾರೆ, ಆದ್ದರಿಂದ ನೀನು ಹಾಗೆ ನಿಲ್ಲಬೇಕು. ಈಗ ಮತ್ತೆ ಈ ಶರೀರ ಹೇಗಿದೆ ಅಂತ ಹೇಳ್ತಾರೆ. ಒಂದು ಬಾರಿ ಹೀಗೆ ಹೇಳೋದು, ಮತ್ತೆ ಅದನ್ನು ತಿಳಿಸ್ಕೊಡೋದು. ಈ ಹಿಂದೆ ನೋಡಿದ್ದೇವೆ, ಈ ಶರೀರ ಪ್ರಾರಬ್ಧದಿಂದ ಬಂದಿದ್ದು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ, ಅದನ್ನೇ ಮತ್ತೆ ಬೇರೆ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಾರಬ್ಧ ಸೂತ್ರ ಗ್ರಥಿತಂ ಶರೀರಂ ಪ್ರಯಾತುವ ತಿಷ್ಠತಿ ಘೋರಿವಸೃಕ್ ನ ತತ್ ಪುನಃ ಪಶ್ಯತಿ ತತ್ವವೇತ್ತ ಆನಂದಾತ್ಮನಿ ಬ್ರಹ್ಮಣಿ ನೀಲರುತ್ತಿ. ಈ ಶರೀರ ಹೇಗಿದೆ ಅಂದರೆ ಪ್ರಾರಬ್ಧ ಸೂತ್ರ ಗ್ರಥಿತಂ ಶರೀರಂ. ಈ ಶರೀರ ಪ್ರಾರಬ್ಧದಿಂದ ಬಂದಿರೋದು. ಪ್ರಯಾತುವಾ ತಿಷ್ಠತು, ಪ್ರಯಾತು ಇರಲಿ ಅಥವಾ ಇಲ್ಲದೇ ಇರಲಿ, ನನಗೇನಾಗಬೇಕಾಗಿದೆ ಅಂತ ಜೀವನ್ಮುಕ್ತ ಅಂದ್ಕೊಳ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಗೋರಿವ ಸೃಕ್, ಗೋಪೂಜೆ ದಿವಸ
ಗೋವನ್ನು ಪೂಜಿಸಬೇಕು ಅಂತ ಬೇರೆ ಬೇರೆ ರೀತಿಯ ಹಾರ ಮಾಡ್ತೇವೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಹಾರ ಮಾಡ್ತಾರೆ. ಹಾರ ಹಾಕಿ ಗೋವನ್ನು ಅಲಂಕಾರ ಮಾಡುತ್ತಾರೆ. ಆ ಗೋವಿಗೆ ಹಾರ ಹಾಕಿದರೆಷ್ಟು ಬಿಟ್ಟರೆಷ್ಟು, ಗೋರಿವಸ್ತ್ರಕು. ಅದು ತನ್ನ ಕೊರಳಿಗೆ ಹಾರ ಹಾಕಿದ್ರು ಅಂತ ಸಂತೋಷವೂ ಆಗೋದಿಲ್ಲ, ಹಾರ ಬಿದ್ದೋಯ್ತು ಅಂತ ಅದಕ್ಕೆ ದುಃಖವೂ ಆಗೋದಿಲ್ಲ. ಅದಕ್ಕೆ ಹಾರ ಹಾಕಿ ನಾವು ಸಂತೋಷ ಪಡ್ತೇವೆ. ಮಕ್ಕಳಿಗೂ ಕೂಡ ಹಾಗೆ ಏನೆಲ್ಲ ಮಾಡ್ತೇವೆ, ಒಂದು ಒಳ್ಳೆ ಬಂಗಾರ ಸರ ಹಾಕ್ತೇವೆ, ಅಥವಾ ಇನ್ಯಾರೋ ಬಂಗಾರ ಇಲ್ಲದೆ ಇದ್ದರೆ ಕಪ್ಪು ನೂಲು ಕಟ್ತಾರೆ. ಕಪ್ಪು ನೂಲು ಕಟ್ಟಿದ್ರೂ ಮಗುವಿಗೆ ಸಂತೋಷ ಇಲ್ಲ, ಬಂಗಾರದ ಹಾರ ಹಾಕಿದ್ರೂ ಮಗುವಿಗೆ ಸಂತೋಷ ಇಲ್ಲ. ಓ, ಮಗುವಿಗೆ ಬಂಗಾರದ ಸರ ಹಾಕಿದ್ದೇನೆ ಅಂತ ತನಗೆ ಸಂತೋಷ, ಕಪ್ಪು ನೂಲು ಹಾಕಿಬಿಟ್ಟಿದ್ದೇನೆ ಏನೂ ಇಲ್ಲ ಅಂತ ದುಃಖ. ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಶರೀರ ಆತ್ಮಜ್ಞಾನಿಗಳ ದೃಷ್ಟಿಯಲ್ಲಿ ಹಾಗಿರುತ್ತೆ ಅಂತ. ಅದಿದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. ಅವಧೂತರ ಕಥೆಗಳಲ್ಲಿ ಇದನ್ನೆಲ್ಲ ನೋಡ್ತೇವೆ. ಶೃಂಗೇರಿಯ ಮಾಣಿಕ್ಯರಾದಂತಹ ಅವಧೂತರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಬಾರಿ ದರ್ಬಾರಿಗೆ ಹೋಗಬೇಕಿದ್ರೆ ಅವರ ಶಿಷ್ಯ ಏನು ಮಾಡಿದ್ನಂತೆ ಅಂದರೆ, ಆ ಶಾಲ್ ಹಾಕಬೇಕಿದ್ರೆ ಉಲ್ಟಾ ಶಾಲ್ ಹಾಕಿಬಿಟ್ಟಿದ್ದ. ಎದುರುಗಡೆ ಜರಿ ಬರಬೇಕಿತ್ತು, ಆ ಜರಿ ಒಳಗೆ ಹೋಗಿದೆ, ಹೊರಗಡೆದು ಕಾಣ್ತಾ ಇದೆ. ಇದನ್ನು ಆಗಲೇ ನೋಡಿದರು ಅವಧೂತರು, ಆದರೆ ಅದ್ರ ಬಗ್ಗೆ ಲಕ್ಷ್ಯ ಹಾಕಲಿಲ್ಲ. ಅವರು ಸರಿ ಮಾಡುವಂತೂ ಹೇಳಲಿಲ್ಲ. ಎಲ್ಲ ಉತ್ಸವ ಮುಗೀತು, ಆ ಪೋಷಾಕನ್ನು ತೆಗಿಬೇಕು, ಬಂದಿದ್ದಾನೆ ಶಿಷ್ಯ, ನೋಡ್ತಾನೆ, ಅವನಿಗೆ ಭಯ ಆಗಿದೆ. ಈಗ ಏನೋ, ಓಹೋ, ನಾನು ಮರೆತು ಉಲ್ಟಾ ಹಾಕಿಬಿಟ್ಟಿದ್ದೇನೆ. ಗುರುಗಳು ಏನಾದರೂ ಹೇಳಿಬಿಟ್ರೆ ಕೈ ಮುಕ್ಕೊಡ್ತಾನೆ. ಆಗ ಗುರುಗಳು ಹೇಳ್ತಾರೆ, ಏನು ತೊಂದರೆ ಇಲ್ಲ, ನೀನು ಹಾಕಬೇಕಿದ್ರೆ ನಾನು ನೋಡಿದ್ದೆ, ಆದರೆ ನೀನು ಹಾಗೆ ಹಾಕಿದ್ರೂ ಒಂದೇ, ಇದನ್ನು ಹೀಗೆ ಹಾಕಿದ್ರೂ ಒಂದೇ, ಈ ಶರೀರಕ್ಕೆ ಅದನ್ನು ಹೇಗೆ ಹಾಕಿದ್ರೆ ಏನು ಅಂತವ್ರು ಹೇಳಿದ್ರಂತೆ ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಅಂದರೆ ಅವರಿಗೆ ಈ ಶರೀರವೇ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. ಮತ್ತು ಆ ಶರೀರಕ್ಕೊಂದು ಶಾಲು, ಆ ಶಾಲಿಗೊಂದು ಜರಿ, ಯಾವುದರಲ್ಲೂ ಅವರಿಗೆ ತಾತ್ಪರ್ಯ ಇರೋದಿಲ್ಲ. ಅಂದರೆ ಗೋರಿವಸ್ತ್ರಕು ಅಂತ ಬಂದಿದ್ದರಿಂದ ಹೇಳ್ತಾ ಇದ್ದೇನೆ. ಆ ಗೋವಿಗೆ ಯಾವ ಮಾಲೆ ಹಾಕಲಿ, ಬಂಗಾರದ ಮಾಲೆ ಹಾಕಿದರೂ ಸಂತೋಷ ಇಲ್ಲ, ಇನ್ನೇನೋ ಒಂದು ಕಾಡು ಹೂವಿನ ಮಾಲೆ ಹಾಕಿದರೂ ದುಃಖ ಇಲ್ಲ. ಹಾಗಿರ್ತಾರೆ ಜೀವನ ಮುಕ್ತರು ಅಂತ. ಆ ರೀತಿಯಲ್ಲಿ ನಾವು ಈ ಶರೀರವನ್ನು ನೋಡಬೇಕು. ಈ ಶರೀರಕ್ಕೆ ಏನಾದರೂ ಆದರೆ ಏನಿದೆ ಈ ಶರೀರದಲ್ಲಿ? ಏನೂ ಇಲ್ಲ, ಇದು ಪ್ರಾರಬ್ಧ ಕರ್ಮದಿಂದ ಬಂದಿದ್ದು. ಇರಲಿ, ಹಾಗಾಗಲಿ. ಇನ್ನೇನೋ ಸಂತೋಷ ಆಯಿತು, ಯಾರೋ ಸನ್ಮಾನ ಮಾಡಿದರು, ಹೊಗಳಿದರು, ಏನು ಈ ಶರೀರಕ್ಕೆ ಸನ್ಮಾನ ಅವಮಾನ? ಏನೂ ಇಲ್ಲ, ಪ್ರಾರಬ್ಧ ಅಲ್ವಾ, ಪ್ರಾರಬ್ಧದಿಂದ ಬಂದಿದ್ದ ಶರೀರ ಅಲ್ವಾ ಇದು ಅಂತ ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ಶ್ಲೋಕವನ್ನು ನಮ್ಮಲ್ಲಿ ಅನ್ವಯ ಮಾಡಿಕೊಳ್ಬೇಕು. ತತ್ ಪುನಃ ಪಶ್ಯತಿ ತತ್ವವೇತ್ತಾ ಆನಂದಾತ್ಮನಿ ಬ್ರಹ್ಮಣಿ ಲೀನ ವೃತ್ತಿ. ಈ ರೀತಿಯಲ್ಲಿ ತನ್ನ ಶರೀರವನ್ನು ನೋಡ್ತಾನೆ. ಹೇಗೆ ನೋಡ್ತಾನೆ? ಈ ಶರೀರ ಪ್ರಾರಬ್ಧದಿಂದ ಬಂದಿದ್ದು, ಇದು ಇರಲಿ ಅಥವಾ ಹೋಗಲಿ ನನಗೇನು. ಹೇಗೆ ಗೋವು ತನಗೆ ಹಾಕಿದ ಮಾಲೆ ಇದ್ದರೂ ಒಂದೇ ರೀತಿಯಲ್ಲಿರುತ್ತೆ, ಇಲ್ಲದೆ ಇದ್ದರೂ ಒಂದೇ ರೀತಿಯಲ್ಲಿರುತ್ತೆ, ಆ ರೀತಿಯಲ್ಲಿ ಇವನಿರ್ತಾನೆ. ಹೇಗೆ? ಆ ಬ್ರಹ್ಮಾನಂದದಲ್ಲಿ ಲೀನವೃತ್ತಿ. ಸುಮ್ಮನೆ ಅವನಿರೋದಿಲ್ಲ, ಆ ಬ್ರಹ್ಮಾನಂದದಲ್ಲಿ ಇವನ ಎಲ್ಲ ವೃತ್ತಿಗಳು ಲೀನವಾಗಿರುತ್ತೆ. ಆದ್ದರಿಂದ ಶರೀರದಲ್ಲಿ ಅವನ ವೃತ್ತಿ ಇರೋದಿಲ್ಲ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಮುಂದೆ ನೋಡೋಣ. ಅಖಂಡಾನಂದಮಾತ್ಮಾನಂ ವಿಜ್ಞಾಯ ಸ್ವಸ್ವರೂಪತಃ ಕಿಮಿಚ್ಚನ್ ಕಸ್ಯವಾ ಹೇತೋ ದೇಹಂ ಪುಷ್ಣಾತಿ ತತ್ವವಿತ್. ಈ ಒಂದು ನಮಗೆ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ ಅಲ್ಲ, ಉಪನಿಷತ್ತಿನ ಪ್ರಶ್ನೆ. ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಈ ಮಾತನ್ನು ಎತ್ತತ್ತೆ. ಆತ್ಮಜ್ಞಾನಿ ಈ ರೀತಿಯಲ್ಲಿ ಇರ್ತಾನೆ ಅಂತೆಲ್ಲ ನೀವು ಹೇಳ್ತೀರಲ್ಲ, ಹಾಗಾದರೆ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೇತ್ ಅಂತ ಪ್ರಶ್ನೆ. ಪ್ರಶ್ನೆ ರೂಪವಾಗಿ ಉತ್ತರ. ಅದು ಏನು ಪ್ರಶ್ನೆ ಅಂದರೆ, ಎಲ್ಲವೂ ಅವನಿಗೇನು ಬೇಕೋ ಅದನ್ನೆಲ್ಲ ಪಡ್ಕೊಂಡಾಗಿದೆ, ಪಡೆಯುವಂಥದ್ದು ಏನೂ ಇಲ್ಲ. ಆದರೂ ಕೂಡ ಕಿಮಿಚ್ಚನ್ ಯಾವುದನ್ನು ಬಯಸಿ, ಕಸ್ಯ ಕಾಮಾಯ ಯಾವುದನ್ನು ಪಡೆಯಬೇಕು ಅಥವಾ ಪಡೆಯುತ್ತೇನೆ ಅಂತ ಅಂದುಕೊಂಡು ಶರೀರವನ್ನು ಇನ್ನೂ ಇಟ್ಕೊಂಡಿದ್ದಾನೆ. ಶರೀರಂ ಅನುಸಂಜ್ವರೇತ್, ಶರೀರವನ್ನು ಇಟ್ಕೊಂಡಿದ್ದಾನೆ ಅಂತ ಪ್ರಶ್ನೆ. ಅಂದರೆ ಅವನಿಗೆ ಯಾವ ಬಯಕೆಯೂ ಇಲ್ಲ, ಅವನ ಶರೀರ ಇದ್ದರೂ ಅದು ಏನು ಪ್ರಯೋಜನವಿಲ್ಲ. ಹೇಗೆ ಪೊರೆ ಬಿಟ್ಟಂತಹ ಹಾವು, ಓ ಇದು ನನ್ನ ಪೊರೆ, ಇದನ್ನು ಬಿಡಬಾರ್ದಿತ್ತು, ನಾನು ಅದ್ರ ಜೊತೆಗೇ ಇರಬೇಕು ಅಂತ ಹಾವು ಪೊರೆಯನ್ನು ಹಿಡ್ಕೊಂಡು ಹೋಗೋದಿಲ್ಲ. ಹಾಗೆ
ಜೀವನ್ಮುಕ್ತನಾದವನು ಈ ಶರೀರವನ್ನು ಕಾಮಕ್ಕಾಗೋ ಬಯಕೆಗಾಗೋ ಬಳಸೋದಿಲ್ಲ. ಅದು ಎಲ್ಲ ಕಾಮಗಳೂ ಕೂಡ ಪೂರ್ಣವಾದಂತಹ ಬ್ರಹ್ಮಾನಂದವನ್ನು ಅವನು ಹೊಂದಿರ್ತಾನೆ. ಅದನ್ನೇ ಹೇಳ್ತಾರೆ ಅಖಂಡಾನಂದ ಆತ್ಮಾನಂ. ಎಲ್ಲ ಆನಂದವನ್ನು ಹೊಂದಿದಂಥ ಆತ್ಮಸ್ವರೂಪವನ್ನು ವಿಜ್ಞಾಯ ತಿಳ್ಕೊಂಡು, ಹೇಗೆ ತಿಳ್ಕೊಂಡಿದ್ದಾನೆ? ಸ್ವಸ್ವರೂಪತಃ, ಎಲ್ಲ ಆನಂದವೂ ನನ್ನ ಸ್ವರೂಪವಾಗಿವೆ ಅಂತ ತಿಳ್ಕೊಂಡು, ಕಿಮಿಚ್ಚನ್ ಕಸ್ಯವಾ ಹೇತೋಹೋ, ಕಿಮಿಚ್ಚನ್ ಯಾವುದನ್ನು ಬಯಸಿ, ಕಸ್ಯವಾ ಹೇತೋಹೋ ಯಾವ ಕಾರಣಕ್ಕಾಗಿ, ದೇಹಂ ಪುಷ್ಣಾತಿ ತತ್ವವಿತು ಆ ಆತ್ಮಜ್ಞಾನಿ ತನ್ನ ದೇಹವನ್ನು ಪೋಷಣೆ ಮಾಡ್ತಾನೆ. ಪೋಷಣೆ ಮಾಡ್ತಾನಾ ಅಂದರೆ ಪೋಷಣೆ ಮಾಡೋದಿಲ್ಲ ಅಂತ ತಾತ್ಪರ್ಯ. ಮುಂದೆ ಸಂಸಿದ್ಧಸ್ಯ ಫಲಂ ತ್ವೇತತ್ ಜೀವನ್ಮುಕ್ತಸ್ಯ ಯೋಗಿನಃ ಬಹಿರಂಗಃ ಸದಾನಂದ ರಸಾಸ್ವಾದನಮಾತ್ಮನಿ. ಈ ರೀತಿಯಲ್ಲಿ ಅವನಿರ್ತಾನಲ್ಲ, ಸಂಸಿದ್ಧ ಅಂತ ಅವನನ್ನು ಕರೀತಾರೆ. ಸಿದ್ಧಿಯನ್ನು ಹೊಂದಿದವನೇ ಸಂಸಿದ್ಧ. ಸಿದ್ಧಿ ಅಂದ್ರೇನು? ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನು ಹೊಂದಿದವನೇ ಜೀವನ್ಮುಕ್ತ. ಅವನಿಗೆ ಸಿದ್ಧ ಅಂತೂ ಹೇಳ್ತಾರೆ, ಜೀವನ್ಮುಕ್ತ ಅಂತೂ ಹೇಳ್ತಾರೆ. ಸಂಸಿದ್ಧಸ್ಯ ಆ ಜೀವನ್ಮುಕ್ತನ, ಆ ಯೋಗಿಯ ಏತತ್ ಫಲಂ, ಇದು ಫಲ. ಯಾವುದು ಅಂದರೆ ಎರಡು ಮಾತಿದೆ. ಬಹಿರಂತ ಸದಾನಂದ ರಸಸ್ವಾದನಮಾತ್ಮನಿ. ಜೀವನ್ಮುಕ್ತ ಹೇಗಿರ್ತಾನೆ? ಆ ಜೀವನ್ಮುಕ್ತ ಈ ರೀತಿಯಲ್ಲಿ ಇದ್ದರೆ ಅವನು ಜೀವನ್ಮುಕ್ತನಾಗ್ತಾನೆ. ಹಿಂದೆ ಹೇಳಿದಂತೆ ಬಹಿ ಅಂತಃ, ಬಹಿ ಅಂದರೆ ಹೊರಗೆ, ಅಂತಃ ಅಂದರೆ ಒಳಗೆ, ಎರಡೂ ಕಡೆ ಕೇವಲ ಆನಂದವನ್ನು ಮಾತ್ರ ನೋಡ್ತಾನೆ. ಬಹಿರಂತಹ ಸದಾನಂದ ರಸಸ್ವಾದಂ ಆತ್ಮನಿ. ಹೊರಗಡೆ ನಮ್ಮಂತೆ ಅವನು ಹೊರಗಡೆ ಪ್ರಪಂಚ ನೋಡೋದಿಲ್ಲ, ಅಲ್ಲೂ ಆನಂದವನ್ನೇ ನೋಡ್ತಾನೆ, ತನ್ನ ಒಳಗೂ ಆನಂದವನ್ನು ನೋಡ್ತಾನೆ. ಅಂಥವನು ಆ ರಸಾಸ್ವಾದವನ್ನು, ಆ ಆನಂದವೆಂಬಂತಹ, ಅಂದರೆ ಆತ್ಮವಸ್ತುವಿಗೆ ಇನ್ನೊಂದು ಹೆಸರಿದೆ ಬ್ರಹ್ಮನಿಗೆ, ರಸೋ ವೈಸಃ ಅಂತ ಉಪನಿಷತ್ತು ಹೇಳುತ್ತೆ. ಅದು ರಸ ಅಂದರೆ ಆನಂದ ಅಂತ. ರಸ ಕುಹ್ಯೇವಾ ಲಬ್ಧ್ವಾ ಆನಂದೀ ಭವತಿ. ಅದನ್ನು ಹೊಂದಿ ಅವನು ಆನಂದನಾಗ್ತಾನೆ. ಆನಂದೀ ಭವತಿ, ಮೊದಲು ಆನಂದನೇ ಆಗಿದ್ದ, ತಿಳ್ಕೊಳ್ಳಿಲ್ಲ, ಅವನು ತಿಳ್ಕೊಂಡಿದ್ದರಿಂದ ಆನಂದಿಯಾದ. ಇದು ಜೀವನ್ಮುಕ್ತನ ಲಕ್ಷಣ. ಅವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಸಂಸಿದ್ಧಸ್ಯ ಫಲಂ ಏತತ್ ಜೀವನ್ಮುಕ್ತಸ್ಯ ಯೋಗಿನಃ. ಇಷ್ಟು ಹೇಳಿ ಈಗ ಈ ಹಿಂದೆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು, ವೈರಾಗ್ಯದಿಂದ ಜ್ಞಾನ ಆಗತ್ತೆ, ಆ ಜ್ಞಾನದಿಂದ ಶಾಂತಿ ಆಗತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಅದನ್ನೇ ಮತ್ತೆ ನೆನಪು ಮಾಡ್ತಾರೆ. ವೈರಾಗ್ಯಸ್ಯ ಫಲಂ ಬೋಧೋ ಬೋಧಸ್ಯೋಪರತೆ ಫಲಂ ಸ್ವಾನಂದಾನುಭವಾತ್ ಶಾಂತಿ ಏಷೈವೋಪರತೆ ಫಲಂ. ವೈರಾಗ್ಯ ಅತ್ಯಂತ ಮುಖ್ಯ ಅಂತ ಒಂದು 10-15 ಶ್ಲೋಕದಿಂದ ಶಂಕರು ತಿಳಿಸ್ಕೊಟ್ಟಿದ್ರು. ಆ ವೈರಾಗ್ಯದಿಂದ ಏನಾಗತ್ತೆ ಅಂತ ಹೇಳಿದರು? ಜ್ಞಾನ ಉಂಟಾಗತ್ತೆ ಅಂತ ಹೇಳಿದರು. ಅದನ್ನೇ ಹೇಳ್ತಾರೆ ವೈರಾಗ್ಯಸ್ಯ, ಆ ವೈರಾಗ್ಯದ ಫಲ, ವೈರಾಗ್ಯದ ಹಣ್ಣು ಯಾವುದು ಅಂದರೆ ಬೋಧ. ಕೇವಲ ವೈರಾಗ್ಯ ಇದ್ದರೆ ಪ್ರಯೋಜನ ಇಲ್ಲ. ವೈರಾಗ್ಯ ವಿವೇಕ ಎರಡೂ ಬೇಕು. ಅದರಿಂದ ಉಂಟಾಗುವುದು ಬೋಧ, ಜ್ಞಾನ. ವೈರಾಗ್ಯದ ಫಲ ಯಾವುದು? ಜ್ಞಾನ. ಬೋಧಸ್ಯ, ಆ ಜ್ಞಾನಕ್ಕೆ ಯಾವುದು ಫಲ? ಏನು ಹೀಗೆ ಕೇಳ್ತೀರಲ್ಲ, ಜ್ಞಾನವೇ ಫಲ ಅಲ್ವಾ, ಮತ್ತೆ ಜ್ಞಾನಕ್ಕೆ ಏನಾದರೂ ಫಲ ಇದೆಯಾ ಅಂದರೆ ನಮ್ಮ ದೃಷ್ಟಿಗೆ ಹೇಳೋದು ಜ್ಞಾನಸ್ಯ ಅಂದರೆ ಆ ಬೋಧಕ್ಕೆ, ಬೋಧಸ್ಯ ಉಪರತಿ ಫಲಂ, ಉಪರತಿಯೇ ಫಲ. ಇದನ್ನು ಮುಂದೆ ಅರ್ಥ ಆಗತ್ತೆ. ಕಿಮಿಚ್ಚನ್ ಕಸ್ಯ ಕಾಮಾಯ ಅಂತ ಆ ಶ್ಲೋಕವನ್ನು ತೆಗೆದುಕೊಂಡಿದ್ದು ಅದಕ್ಕೆ. ಉಪರತಿ ಅಂದರೆ ಏನು? ಪ್ರವೃತ್ತಿ ಇಲ್ಲದೆ ಇರುವುದೇ ಉಪರತಿ. ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ದೇಹ ಹೊರಗಡೆ ನಿಮ್ಮಂತೆ ಅವರದ್ದು ಇಂದ್ರಿಯ ಕೆಲಸ ಮಾಡೋದಿಲ್ಲ, ದೇಹವೂ ಕೂಡ ನಿಮ್ಮಂತೆ ಇರೋದಿಲ್ಲ. ಅದು ಉಪರತಿ. ಅಂದರೆ ಅವರು ತಮಗಾಗಿ ಏನೂ ಮಾಡೋದಿಲ್ಲ ಅಂತ. ಪ್ರಾರಬ್ಧ ಈ ರೀತಿಯಲ್ಲಿದೆ, ಹಾಗಾಗಲಿ. ಇನ್ನು ಕೆಲವರು ಇರ್ತಾರೆ, ಶಿಷ್ಯರ ಆನುಕೂಲ್ಯಕ್ಕಾಗಿ ವ್ಯವಹಾರ ಮಾಡ್ತಾರೆ, ಅವರಿಗಾಗಿ ಮಾಡೋದಿಲ್ಲ. ಬಂಧನದಲ್ಲಿರುವಂತಹ ಶಿಷ್ಯರನ್ನು ಉದ್ಧಾರ ಮಾಡುವುದು ಜೀವನ್ಮುಕ್ತರ ಕರ್ತವ್ಯ. ಅವರಿಗೂ ಕರ್ತವ್ಯ ಇದೆ. ಅವರಿಗೆ ಅವರದ್ದೇ ಕರ್ತವ್ಯ ಅಂದ್ರೇನು? ಅವರಿಗಾಗಿ ಅಲ್ಲ, ಅವರು ನಮ್ಮಂಥ ಅಜ್ಞಾನಿಗಳಿಗೆ ಅನುಗ್ರಹ ಮಾಡುವುದು ಅವರ ಕರ್ತವ್ಯ.
ಆದರೆ ಇಲ್ಲಿ ಹೇಳ್ತಾ ಇರೋ ವಿಚಾರ ಏನು ಅಂದರೆ ಆ ಬೋಧದ ಫಲ ಉಪರತಿ. ಉಪರತಿ ಅಂದರೆ ಯಾವ ಇಂದ್ರಿಯಗಳು ದೇಹಾದಿಗಳು ಕೆಲಸ ಮಾಡದೇ ಇರೋದು. ಏಕೆ ಅಂದರೆ ಎಲ್ಲಿ ಕೆಲಸ ಮಾಡುತ್ತೆ, ಇಲ್ಲಿ ಏನೋ ಬೇರೆ ಇದೆ ಅಂತಿದ್ರೆ ಕೆಲಸ ಮಾಡುತ್ತೆ ಇಂದ್ರಿಯಾದಿಗಳು. ಇವರು ಎಲ್ಲ ಕಡೆಯೂ ಅಂತಹ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆಯಲ್ಲೂ ಆತ್ಮನನ್ನೇ ನೋಡಿದಾಗ ಅವರು ಹೇಗೆ ಈ ಒಂದು ಇಂದ್ರಿಯಾದಿಗಳ ಪ್ರವೃತ್ತಿಯನ್ನು ಮಾಡ್ತಾರೆ. ಇಂದ್ರಿಯ ಪ್ರವೃತ್ತಿ ಇಲ್ಲ, ಏಕೆ? ಆ ಜ್ಞಾನವಾಗಿದೆ. ಜ್ಞಾನದ ಫಲ ಉಪರತಿ. ಹಾಗಾದರೆ ಆ ಉಪರತಿಯ ಫಲ ಏನು? ಅವರು ಸುಮ್ಮನೆ ಇರ್ತಾರೆ. ಏಕೆ ಸುಮ್ಮನೆ ಇರ್ತಾರೆ ಅಂದರೆ ಸ್ವಾನಂದಾನುಭವಾತ್. ಸುಮ್ಮನೆ ಇರೋದಿಲ್ಲ ಅವರು. ಅವರದ್ದು ಒಂದು ವಿಶೇಷತೆ ಇದೆ. ಹೇಗೆ? ಆ ಆನಂದದಲ್ಲೇ ಅವರು ಇರ್ತಾರೆ. ಸ್ವಾನಂದ ಅಂದರೆ ತನ್ನ ಆನಂದ. ಆ ತನ್ನ ಆನಂದದಲ್ಲಿ ಇರೋದು ಯಾಕೆ? ಉಪರತಿಯಿಂದ. ಎಲ್ಲ ವ್ಯವಹಾರವನ್ನು ಅವರು ಬಿಟ್ಟಿದ್ದಾರೆ. ಏಕೆ ಬಿಟ್ಟಿದ್ದಾರೆ? ಆ ಒಂದಾದ ಆನಂದವನ್ನು ಅನುಭವಿಸುತ್ತಿರುವುದರಿಂದ. ಇದನ್ನು ಅನುಭವಿಸ್ತಾರೆ, ಉಳಿದಿದ್ದನ್ನು ಬಿಡ್ತಾರೆ. ಇಲ್ಲಿ ಏನು ಹೇಳಿದಾಗಾಯಿತು ಅಂದರೆ ವೈರಾಗ್ಯ ಜ್ಞಾನವನ್ನುಂಟು ಮಾಡುತ್ತೆ. ಆ ಜ್ಞಾನ ಹೊರಗಿನ ಪ್ರವೃತ್ತಿಯನ್ನು ಬಿಡಿಸಿಬಿಡತ್ತೆ. ಬಿಡೋದಲ್ಲ, ಬಿಡಿಸಿ ಹೋಗೋದು. ಉರ್ವಾರುಕಮಿವ ಬಂಧನಾತ್ ಅಂದರೆ ಬೆಳೆದಂತಹ ಕಾಯಿ ಹೇಗೆ ತನ್ನಿಂದ ತಾನೇ ಬಂಧನವನ್ನು ಅಂದರೆ ತನ್ನ ತೊಟ್ಟನ್ನು ಕಳಚಿಕೊಳ್ಳುತ್ತೋ ಹಾಗೆ ವೈರಾಗ್ಯದಿಂದ ಜ್ಞಾನ ಬಂದ ಮೇಲೆ ಈ ಎಲ್ಲ ವ್ಯವಹಾರಗಳು ಕಳಚಿ ಹೋಗ್ತವೆ. ಇದು ಉಪರತಿಯ ಫಲ. ಆ ಉಪರತಿಯಿಂದ ಏನಾಗತ್ತೆ? ಆನಂದದಲ್ಲಿ ಇರ್ತಾನೆ. ಅಂದರೆ ಒಂದಕ್ಕೊಂದು ಉತ್ತರೋತ್ತರವಾಗಿ ಪೂರ್ವವನ್ನು ಬಯಸತ್ತೆ. ಅದನ್ನೇ ಮುಂದೆ ಹೇಳ್ತಾರೆ. ಆ ಶ್ಲೋಕವನ್ನು ನೋಡಿ ಮುಂದೆ ನೋಡೋಣ. ಯದ್ಯುತ್ತರೋತ್ತರ ಭಾವ ಪೂರ್ವಪೂರ್ವಂತು ನಿಷ್ಫಲಂ ನಿವೃತ್ತಿ ಪರಮಾತೃಪ್ತಿ ಆನಂದೋನುಪಮ ಸ್ವತಃ. ಇವುಗಳಲ್ಲಿ ಅಂದರೆ ವೈರಾಗ್ಯ, ಬೋಧ, ಜ್ಞಾನ, ಉಪರತಿ ಮತ್ತು ಆನಂದ, ಇವುಗಳಲ್ಲಿ ಜ್ಞಾನ ಸಿದ್ಧಿಸದೇ ಇಲ್ಲ, ಜ್ಞಾನ ಆಗಿಲ್ಲ, ಕೇವಲ ವೈರಾಗ್ಯ ಇದೆ ಅಂದರೆ ಆ ವೈರಾಗ್ಯ ಇದ್ದೂ ಕೂಡ ಫಲ ಇಲ್ಲ. ಯಾವಾತನಿಗೆ ವೈರಾಗ್ಯ ಇದೆಯೋ ಅವನು ಪ್ರಯತ್ನಪಟ್ಟು ಧ್ಯಾನ ಮಾಡಿ ಜ್ಞಾನವನ್ನು ಅನುಭವಿಸಬೇಕು. ಆ ಜ್ಞಾನ ಅವಸ್ಥೆಗೆ ಹೋಗಬೇಕು. ಇಲ್ಲದೇ ಇದ್ದರೆ ಇದ್ದ ವೈರಾಗ್ಯವೂ ಪ್ರಯೋಜನವೂ ಇಲ್ಲ. ಇನ್ನು ಜ್ಞಾನ ಆಯಿತು ಅಂದರೆ ಜ್ಞಾನ ಆದಮೇಲೆ ಹಾಗೆ ಆಗೋದಿಲ್ಲ. ಇಲ್ಲಿ ಆ ಹಂತದಲ್ಲಿ ನಿಂತು ಹೇಳೋದು ಜ್ಞಾನ ಆಗಿದೆ ಅಂತ ಹೇಳ್ಕೊಳ್ಳೋದು. ಆಗಿಲ್ಲ ಇವನಿಗೆ, ತನಗೆ ಜ್ಞಾನ ಆಗಿದೆ ಆದರೂ ತಾನು ಇದೆಲ್ಲ ವ್ಯವಹಾರ ಮಾಡ್ತೇನೆ ಅಂತ ಹೇಳಿದ್ರೇನು? ಆ ಜ್ಞಾನ ನಿಜವಾಗಿ ಫಲ ಕೊಟ್ಟಿಲ್ಲ ಅಂತ. ಉಪರತಿ ಇವನಲ್ಲಿ ಬಂದಿಲ್ಲ, ಶರೀರಾದಿಗಳ ಆತ್ಮಬುದ್ಧಿ ಹೋಗಿಲ್ಲ, ಪ್ರಪಂಚದ ವ್ಯವಹಾರವನ್ನು ಬಿಟ್ಟಿಲ್ಲ, ನನಗೆ ಜ್ಞಾನ ಆಗಿದೆ ಅಂತ ಅಂದ್ಕೊಳ್ಳೋದು. ಅಂದರೆ ಅವನಲ್ಲಿ ಜ್ಞಾನ ಆಯಿತಾ? ಜ್ಞಾನ ಆಗೋದಿಲ್ಲ. ಆ ಜ್ಞಾನ ಉಪರತಿ ಇದ್ದರೆ ಮಾತ್ರ ಗೊತ್ತಾಗತ್ತೆ. ಆದ್ದರಿಂದ ಆ ಉಪರತಿ ಇಲ್ಲದೇ ಇದ್ದರೆ ಆ ಜ್ಞಾನವೂ ಪ್ರಯೋಜನವಿಲ್ಲ. ಇಲ್ಲ ಉಪರತಿ ಇದೆ ನನಗೆ, ಆದರೆ ಯಾವಾಗಲೂ ಮನಸ್ಸಿನಲ್ಲಿ ದುಃಖವನ್ನೇ ಅಂದ್ಕೊಳ್ಳೋದು. ಏನೂ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾನೆ, ದುಃಖದಲ್ಲೇ ಇರ್ತಾನೆ. ಆ ದುಃಖದಲ್ಲಿ ಇರೋದು ಇವನ ಉಪರತಿ ಕೆಲಸ ಮಾಡಿಲ್ಲ ಅಂತೆ ಅರ್ಥ. ಅದಕ್ಕೆ ಹೇಳಿದ್ದಾರೆ ಈ ಎಲ್ಲ ವಿಚಾರವೂ ಸ್ವಲ್ಪ ಕ್ಲಿಷ್ಟ ಇದೆ. ಏಕೆಂದರೆ ನಾವು ಆತ್ಮಜ್ಞಾನದ ಹತ್ತಿರ ಬರ್ತಾ ಇದ್ದೇವೆ. ಇಷ್ಟೊತ್ತು 4-6 ಮೆಟ್ಟಿಲು ಕೆಳಗಿದ್ವಿ, ಈಗ ಹತ್ತಿ ಮೇಲೆ ಬರ್ತಾ ಇದ್ದಾಗ ಮೇಲೆ ಎಷ್ಟು ಬರ್ತೇವೋ ಆ ಮೇಲೆ ಬರಲಿಕ್ಕೆ ಅಷ್ಟೇ ಕಷ್ಟ, ಮತ್ತು ಮೇಲಿದ್ದವನ ಸ್ಥಿತಿ ಅಷ್ಟೇ ಕಷ್ಟ. ಅಂದರೆ ಯದುತ್ತರೋತ್ತರಾಭಾವ, ಮುಂದೆದ್ದು ಇಲ್ಲದೇ ಇದ್ದರೆ ಪೂರ್ವಂತೂ ನಿಷ್ಫಲಂ, ಹಿಂದಿನ ಎಲ್ಲ ನಿಷ್ಫಲವಾಗತ್ತೆ. ನಿವೃತ್ತಿ ಪರಮಾತೃಪ್ತಿ, ಇವೆಲ್ಲವೂ ಕೂಡ ಪರಮಾತೃಪ್ತಿ ಅಂದರೆ ತನ್ನ ಆತ್ಮಾನುಭವವನ್ನು ಅನುಭವಿಸುವುದು. ಇದು ಉಪರತಿಯ ಅಂದರೆ ಆ ಎಲ್ಲ ಕರ್ಮಗಳ ತ್ಯಾಗದ ಮುಖ್ಯವಾದ ಫಲ. ಇದಕ್ಕೆ ಸಮವಾದಂತಹ ಯಾವ ಶಾಂತಿ ಆನಂದ ಇದೆಯೋ ಅದಕ್ಕೆ ಇನ್ನೊಂದು ಉಪಮಾನ ಇಲ್ಲ. ಆತ್ಮಜ್ಞಾನಿಗೆ ಯಾವ ಆನಂದ ಉಂಟಾಗುತ್ತೋ ಆ ಆನಂದವನ್ನು ಬೇರೆ ಒಂದು ಉಪಮಾನದಿಂದ ಹೇಳಿ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಅವನು ಹೇಗಿರ್ತಾನೆ ಅಂದರೆ ದೃಷ್ಟ ದುಃಖೇಶು ಅನುದ್ವೇಗೋ
ವಿದ್ಯಾಯ ಪ್ರಸ್ತುತಂ ಫಲಂ. ಆ ವಿದ್ಯೆ ಅಂದರೆ ಬ್ರಹ್ಮಜ್ಞಾನ, ಅದರ ಪ್ರಸ್ತುತ ಫಲ ಏನು ಅಂದರೆ ಪ್ರಾಪ್ತವಾದಂಥ ದುಃಖದಲ್ಲಿ ಅವನು ಭಾಗಿಯಾಗೋದಿಲ್ಲ, ದುಃಖವೇ ಆಗೋದಿಲ್ಲ ಅಂತ. ದುಷ್ಟ ದುಃಖೇಶು ಎಂದು ಏನು ನಮ್ಮ ಕಷ್ಟ ಅಂತ ನಾವು ಹೇಳ್ತೇವಲ್ಲ, ಆ ಕಷ್ಟ ಅವನಿಗಿರೋದೇ ಇಲ್ಲ. ಅನುದ್ವೇಗ, ಯಾವ ದುಃಖವೂ ಅವನಿಗೆ ಬರೋದೇ ಇಲ್ಲ ಅಂತ. ಆ ರೀತಿಯಲ್ಲಿ ಜೀವನ ಮುಕ್ತರಿರ್ತಾರೆ. ವಿದ್ಯಾಯ ಪ್ರಸ್ತುತಂ ಫಲಂ, ಅದು ನಿಜವಾಗಿ ಜ್ಞಾನಿಯ ಲಕ್ಷಣ. ಮುಂದೆ ಯತ್ಕೃತಂ ಭ್ರಾಂತಿ ವೇಲಾಯಾಮ್ ನಾನಾ ಕರ್ಮ ಜಿಗುಪ್ಸಿತಂ. ಇನ್ನು ಅವನು ಹಿಂದೆ ಮಾಡಿದ್ದನಲ್ಲ ಎಲ್ಲ ಕರ್ಮಗಳನ್ನು, ಆ ಆತ್ಮಜ್ಞಾನವಾಗುವುದಕ್ಕಿಂತ ಮೊದಲು ಅದನ್ನೆಲ್ಲ ಅವನು ಅಸಹ್ಯವಾಗಿ, ಹೇಗೆ ವಾಂತಿಯಾದ ವಸ್ತುವಿನಲ್ಲಿ ಅಸಹ್ಯತೆಯನ್ನು ಹೊಂದುತ್ತಾನೋ ಆ ರೀತಿಯಲ್ಲಿ ಯತ್ಕೃತಂ ಭ್ರಾಂತಿ ವೇಲಾಯಾಮ್, ಮೊದಲು ನಾನು ಏನೆಲ್ಲ ಮಾಡಿದ್ದನೋ ಅದನ್ನು ಜಿಗುಪ್ಸಿತಂ, ತನ್ನ ಕರ್ಮದಿಂದ ಅದನ್ನೆಲ್ಲ ಮಾಡಿಬಿಟ್ನಲ್ಲ ಅಂತ ಅಂದ್ಕೊಳ್ತಾನೆ. ಪಶ್ಚಾನ್ನೋ, ಮತ್ತೆ ವಿವೇಕೇನ ಫಲಂ ಕಥಂ ಕರ್ತುಮರ್ಹತಿ, ಇಷ್ಟೆಲ್ಲ ತಿಳ್ಕೊಂಡವನು ಮತ್ತೆ ಹೇಗೆ ಕೆಲಸ ಮಾಡ್ತಾನೆ. ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಮನುಸಂಜರೇತ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮತ್ತೆ ಆತ್ಮಜ್ಞಾನಿ ಕೆಲಸ ಮಾಡ್ತಾನೆ, ಅವನು ನಮ್ಮ ನಿಮ್ಮಂತೆ ಇರ್ತಾನೆ ಅಂತ ನಾವು ಹೇಗೆ ಹೇಳಲಿಕ್ಕಾಗತ್ತೆ. ಪಶ್ಚಾನ್ನೋ ವಿವೇಕೇನ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ತತ್ ಕಥಂ ಕರ್ತುಮರ್ಹತಿ, ಈ ವಾಂತಿಯಾದ ವಸ್ತುವನ್ನು ಮತ್ತೆ ಅವನು ಹೇಗೆ ತಿಂತಾನೆ ಅಂದರೆ ಆ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಹೇಗೆ ಇಟ್ಕೊಳ್ತಾನೆ ಎಂಬುದು ತಾತ್ಪರ್ಯ. ವಿದ್ಯಾಫಲಂ ಸ್ಯಾತ್ ಅಸತೋ ನಿವೃತ್ತಿ ಪ್ರವೃತ್ತಿರಜ್ಞಾನ ಫಲಂ ಯದೀಕ್ಷಣಂ ತಜ್ಞಾಜ್ಞಯೋರ್ಯನ್ಮೃಗತೃಷ್ಣಿಕಾದೌ ನೋಚ್ಛೇದ್ವಿದಾಂ ದುಷ್ಟ ಫಲಂ ಕಿಮಸ್ಮಾತ್. ಈ ಒಂದು ಶ್ಲೋಕದ ತಾತ್ಪರ್ಯವನ್ನು ನೋಡ್ತಾ ಈ ದಿವಸದ ಈ ಒಂದು ಸಂಚಿಕೆಯನ್ನು ಮುಗಿಸೋಣ. ವಿದ್ಯಾಫಲ ಮತ್ತು ಅವಿದ್ಯಾಫಲ ಈ ಎರಡು ಬೇರೆ, ಅದನ್ನೇ ಎರಡು ಮಾರ್ಗ ಅಂತ ಕಠೋಪನಿಷತ್ ಕರೆಯುತ್ತೆ. ಒಂದು ಪ್ರವೃತ್ತಿ ಮಾರ್ಗ, ಮತ್ತೊಂದು ನಿವೃತ್ತಿ ಮಾರ್ಗ. ವಿದ್ಯಾಫಲ ನಿವೃತ್ತಿ, ಯಾವನು ಆತ್ಮಜ್ಞಾನವನ್ನು ಹೊಂದುತ್ತಾನೋ ಅವನು ಈ ಕರ್ಮಗಳಿಂದ ನಿವೃತ್ತಿಯನ್ನು ಪಡೆಯುತ್ತಾನೆ. ಪ್ರವೃತ್ತಿ ಅಜ್ಞಾನದ ಫಲ. ತಯೋಹೋ, ಆ ಎರಡು ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ತಜ್ಞ ಅಂದರೆ ತಿಳ್ಕೊಂಡವನು ಆತ್ಮಜ್ಞಾನಿ, ಅಜ್ಞ ನಾವು. ಮೃಗ ತೃಷ್ಣಿಕಾದವು ಅಂದರೆ ಇಲ್ಲಿ ಪ್ರವೃತ್ತಿ ಹೇಗೆ ಬೇರೆ ಬೇರೆ ಆಗಿದೆ ಅಂತ ಹೇಳ್ತಾರೆ. ಮೃಗತೃಷ್ಣಿಕ ಅಂದ್ರೇನು ನೋಡಿದ್ದೇವೆ, ಮರುಮರೀಚಿಕ. ಯಾವಾಗ ನಮಗೆ ಆ ಮರುಮರೀಚಿಕೆ ಬಗ್ಗೆ ಗೊತ್ತಿರಲಿಲ್ವ ಮೊದಲೇನು ಮಾಡ್ತೇವೆ, ಗೊತ್ತಿಲ್ಲದೇ ಇರೋದರಿಂದ ಅಲ್ಲಿ ನೀರಿದೆ ಅಂತ ಹೋಗ್ತೇವೆ. ಒಂದು ಬಾರಿ ಅಲ್ಲಿ ನೀರಿಲ್ಲ, ಕೇವಲ ತೋರಿಕೆ ಅಂತ ಗೊತ್ತಾದ ಮೇಲೆ ಮತ್ತೆ ಮರುಭೂಮಿಯಲ್ಲಿ ಹೋಗಬೇಕಿದ್ರೆ ದೂರದಲ್ಲಿ ಕಂಡ ನೀರನ್ನು ನೀರಾಗಿ ನೋಡೋದಿಲ್ಲ. ಏಕೆ ನೋಡೋದಿಲ್ಲ? ಇದು ನೀರಲ್ಲ, ತೋರಿಕೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಮೊದಲು ಗೊತ್ತಿಲ್ಲದೆ ಇದ್ದವನು ಹೋಗ್ತಾನೆ, ನೀರಿದೆ ಅಂತ ನೋಡ್ತಾನೆ, ಇರೋದಿಲ್ಲ. ಅದನ್ನೇ ಹೇಳ್ತಾರೆ ತಜ್ಞಾಜ್ಞಯೋರ್ ಎನ್ನು ಮೃಗ ತೃಷ್ಣಿಕಾದವು ನೋಚೇ ದ್ವಿಧಾಂ ದುಷ್ಟ ಫಲಂ ಕಿಮಸ್ಮಾತ್. ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಯಾರಾದರೂ ಮರುಭೂಮಿಯಲ್ಲಿ ಹೋಗಬೇಕಿದ್ರೆ ನೀರಿಲ್ಲ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಹೋದರೆ ಅವನೇನಾಗ್ತಾನೆ? ಅವನು ಬುದ್ಧಿ ಇಲ್ಲದೆ ಇದ್ದವನಾಗ್ತಾನೆ. ಹಾಗೆ ಆತ್ಮಜ್ಞಾನಿ ಆದವನು ಮತ್ತೆ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಹೊಂದುತ್ತಾನೆ ಅಂತ ಹೇಳಿದರೆ ನಾವು ದುಷ್ಟ ಫಲವನ್ನು ಅಂದರೆ ಆ ದುಷ್ಟ ಬುದ್ಧಿಯನ್ನು ಹೊಂದಿದವರಾಗ್ತೇವೆ. ಇದರ ಅರ್ಥವನ್ನು ಮತ್ತೆ ನಾಳೆ ನೋಡ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.